ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ, ನಿಮಿತ್ತ ಎಲ್ಲ ಶಿಕ್ಷಕಿಯ ಕಂದಿರನ್ನ, ಸಮಸ್ತ ಈಶ್ವರಿಯ ಪರಿವಾರವನ್ನು ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸುವ ಮತ್ತು ಭಾಗವಹಿಸಿ ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಶಿವತಂದೆ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮುರಳಿಯ ಮುಖ್ಯ ಸಾರ, ವರದಾನ, ಸ್ಲೋಗನ್, ಧಾರಣ ಎಲ್ಲವೂ ಕೂಡ ವಿಶೇಷವಾಗಿದೆ. ಹಾಗಾಗಿ ಈ ಎಲ್ಲದರ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನ ವಿಶೇಷವಾಗಿ ವರದಾನ ಇದೆ. ಆ ವರದಾನದ ಸುತ್ತಲೂ ಕೂಡ ಇವೆಲ್ಲವೂ ಸುತ್ತುಕೊಂಡಿವೆ. ಹಾಗಾಗಿ ವರದಾನವನ್ನು ನೋಡ್ತಾ ಎಲ್ಲವನ್ನು ಕೂಡ ವಿಸ್ತಾರವಾಗಿ ಚಿಂತಿಸೋಣ. ಈ ದಿನದ ವರದಾನವಿದೆ, ಒಂದು ಲಗನ್, ಒಂದು ಭರವಸೆ, ಏಕರಸ ಸ್ಥಿತಿಯ ಮೂಲಕ ನಿರ್ವಿಘ್ನರಾಗಿರುವಂತಹ ಸದಾ ನಿವಾರಣ ಸ್ವರೂಪ ಭವ. ಒಂದು ಲಗನ್ನು, ಒಂದು ಭರವಸೆ, ಇದು ಇದ್ದಾಗ ಏಕರಸ ಸ್ಥಿತಿ ಇರುತ್ತೆ. ಏಕರಸ ಸ್ಥಿತಿ ಇರಬೇಕು ಅಂದರೆ ನಮಗೆ ಲಗನ್ ಇರಬೇಕು, ಜೊತೆಗೆ ಆ ಒಬ್ಬ ತಂದೆಯ ಮೇಲೆ ನಿಶ್ಚಯ ಅಥವಾ ನಿನ್ನ ಆತ್ಮದ ಮೇಲೆ ನಿನಗೆ ನಿಶ್ಚಯ ಇರಬೇಕಾಗತ್ತೆ. ಆ ಒಂದು ಲಗನ್ ಮತ್ತು ಭರವಸೆ ಏಕರಸ ಸ್ಥಿತಿಯನ್ನ ಮಾಡುತ್ತೆ. ಏಕರಸ ಸ್ಥಿತಿಯ ಆಧಾರದ ಮೇಲೆ ಸದಾ ನಿರ್ವಿಘ್ನ ಆಗಿರ್ತೀವಿ. ನಿರ್ವಿಘ್ನ ಆಗಿರೋದು ಅಂದ್ರೆ ಸದಾ ನಿವಾರಣ ಸ್ವರೂಪ. ನಿವಾರಣ ಅಂದ್ರೇನು? ಪರಿಹಾರ, ಉತ್ತರ ಸ್ವರೂಪ, ಪ್ರಶ್ನ ಸ್ವರೂಪರಲ್ಲ ನಾವು, ಕಾರಣ ಸ್ವರೂಪರಲ್ಲ ನಾವು, ನಿವಾರಣ ಸ್ವರೂಪ. ಕಾರಣ ಸ್ವರೂಪರು ಅಂದ್ರೆ ಕ್ಷಣ ಕ್ಷಣದಲ್ಲೂ ಕೂಡ ಗೊಂದಲಕ್ಕೊಳಗಾಗೋದು, ಅಶಾಂತಿಗೊಳಗಾಗೋದು, ಭಯದಲ್ಲಿ ಬರೋದು, ಮತ್ತೆ ಒಂದೊಂದು ಕಾರಣಗಳನ್ನು ಕೊಡ್ತಾ, ನೆಪಗಳನ್ನು ಕೊಡ್ತಾ ಹೋಗೋದು. ಇದು ಕಾರಣ ಸ್ವರೂಪರ ಲಕ್ಷಣ. ಮೊದಲು ನನ್ನನ್ನು ಸೇರಿ ಇವತ್ತಿಗೂ ಜಗತ್ತು ಹೇಗಿದೆ ಅಂದ್ರೆ ಕಾರಣ ಸ್ವರೂಪದಲ್ಲಿದೆ. ನಾಳೆ ಏನು, ಮುಂದೇನು, ಮತ್ತೇನು, ಭಯ ಭಯ ಭಯದಲ್ಲಿಯೇ ಬದುಕ್ತಾ ಇದೆ. ಮತ್ತು ಇವತ್ತಾದರೂ ಚೆನ್ನಾಗಿದೆಯಾ ಅಂತ ಕೇಳಿದ್ರೆ, ಇವತ್ತು ಚೆನ್ನಾಗಿರಬೇಕು ಅಂತ ಇದ್ದೆ, ನಿನ್ನೆ ಹಿಂಗಾಯಿತು, ಅವ್ರು ಹಿಂಗೆ ಮಾಡಿದ್ರು, ಇವ್ರು ಹಿಂಗಂದ್ರು ಅಂತ ನಿನ್ನೆ ಮೇಲೆ ಆರೋಪ. ಹೋಗ್ಲಿ ಅದನ್ನು ಬಿಟ್ಟು ಚೆನ್ನಾಗಿರು ಅಂದ್ರೆ, ಇಲ್ಲ ನಾಳೆ ಇನ್ನೇನಾಗುತ್ತೋ ಅಂತ ಭಯ. ನಿನ್ನೆಯ ಕೆದಕಾಟ, ನಾಳೆಯ ಬೆದಕಾಟದಲ್ಲಿಯೇ ಮನುಷ್ಯ ಭಯದಲ್ಲಿ ಅಶಾಂತಿಯಿಂದ ನರಳುತ್ತಾ ಇದ್ದಾನೆ. ಪ್ರತಿ ಒಂದಕ್ಕೂ ಕೂಡ ಕಾರಣಗಳನ್ನು ಹಾಕ್ತಾ, ನೆಪಗಳನ್ನು ಹುಡುಕ್ತಾ ಎಲ್ಲರ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾನೆ. ತನ್ನ ಅಶಾಂತಿಗೆ ಕಾರಣ, ತನ್ನ ದುಃಖಕ್ಕೆ ಕಾರಣ, ತನ್ನ ಬಂಧನಕ್ಕೆ ಕಾರಣ, ತನ್ನ ಗೊಂದಲಕ್ಕೆ ಕಾರಣ ಅವರಿದ್ದಾರೆ, ಇವರಿದ್ದಾರೆ, ಇದು ಇದೆ, ಅದು ಇದೆ ಅಂತ ಕಾರಣಗಳನ್ನು ಹುಡುಕಿ 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 ಹೇಳೋದ್ರಲ್ಲೇ ಜೀವನ ಕಳೀತಾ ಇದ್ದಾನೆ. ಆದರೆ ಇವತ್ತು ನಮಗೆ ಸೌಭಾಗ್ಯವಶಾತ್ ಜ್ಞಾನ ಸಿಕ್ಕಿದೆ. ನಮಗೆಲ್ಲವೂ ಕೂಡ ಯಾವ ಗೊಂದಲ ಇತ್ತು ಆ ಗೊಂದಲಕ್ಕೆ ತೆರೆ ಬಿದ್ದಿದೆ. ನಮಗೀಗ ಲಗನ್ನ ಬಂದಿದೆ.
ನಾನು ಯಾರು ಅನ್ನುವ ಸತ್ಯ ತಿಳಿದಾಗಿದೆ, ನನ್ನ ತಂದೆ ಯಾರು ಅನ್ನುವ ಸತ್ಯ ತಿಳಿದಾಗಿದೆ, ನಾವು ಎಲ್ಲಿಗೆ ಹೋಗಬೇಕು ಅನ್ನುವ ಸತ್ಯ ತಿಳಿದಾಗಿದೆ. ಇನ್ನು ಏನು ನಡೀತಾ ಇದೆ ಅನ್ನುವಂಥ ಕ್ಲಾರಿಟಿಯು ನಮಗಿರೋದ್ರಿಂದ ಏಕ್ ಬಲ್ ಏಕ್ ಭರೋಸಾ, ಒಂದು ಬಲ ಒಂದು ಭರವಸೆಯಿಂದ ಒಂದೇ ಲಗನ್ನಿನಲ್ಲಿ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿ ಅದರ ಆಧಾರದ ಮೇಲೆ ನಾವೀಗ ಸದಾ ನಿರ್ವಿಘ್ನರಾಗಿದ್ದೀವಿ ಮತ್ತು ನಿವಾರಣ ಸ್ವರೂಪರಾಗ್ಬಿಟ್ಟಿದ್ದೀವಿ. ನಾವು ಸದಾಕಾಲ ಯಾರು ನಿವಾರಣ ಸ್ವರೂಪರಿರ್ತಾರೋ ಅವರ ಮುಖದಲ್ಲಿ ಒಂದು ಪ್ರಸನ್ನತೆ ಇರುತ್ತೆ, ಪ್ರಶ್ನೆಗಳು ಇರೋದಿಲ್ಲ, ಕಾರಣ ಇರೋದಿಲ್ಲ. ಅಲ್ಲಿ ನಿವಾರಣೆ ಇದ್ದಾಗ, ಈಗ ನೋಡಿ, ಯಾರಿಗಾದರೂ ರೋಗ ಬಂದರೆ ಆಮೇಲೆ ಕೇಳ್ತೀವಿ ನಿವಾರಣೆ ಆಯ್ತಾ ಅಂತ. ಅಂದರೆ ರೋಗ ಇದ್ದಾಗ ಅವ್ರ ನಡೆ ನುಡಿ ಹಾವ ಭಾವ ಮಾತು ಊಟ ಉಪಚಾರ ಎಲ್ಲವೂ ಒಂದು ಥರ ಸಪ್ಪೆ ಸಪ್ಪೆಯಾಗಿ ಮುದುಡ್ಕೊಂಡಿರುತ್ತೆ. ನಿವಾರಣೆ ಆಯಿತು ಅಂದರೆ, ರೋಗ ಹೋಯಿತು ಅಂದರೆ ಮತ್ತೆ ಎಲ್ಲವೂ ಕೂಡ ಕಳೆಗಟ್ಟುತ್ತೆ. ಅದೇ ಥರ ನಮ್ಮೆಲ್ಲರಿಗೂ ಕೂಡ ಈ ಕಾರಣಗಳು, ಅನೇಕ ರೋಗಗಳು ನಮಗಿದ್ದವು, ಚಿಂತೆಗಳಿದ್ದು, ಗೊಂದಲಗಳಿದ್ದು, ಶರೀರದ ಕುರಿತು, ಸಂಬಂಧದ ಕುರಿತು, ಪರಚಿಂತನೆ, ಪರದರ್ಶನ, ವ್ಯರ್ಥದಲ್ಲಿ ಮುಳುಗೋಗ್ಬಿಟ್ಟಿದ್ವಿ. ಯಾಕಂದರೆ ಸ್ವಯಂನ ಕುರಿತಾದ ಕ್ಲಾರಿಟಿ ಇಲ್ಲ, ಸ್ವರೂಪದ ಕುರಿತಾದ ಕ್ಲಾರಿಟಿ ಇಲ್ಲ, ಸ್ವಧರ್ಮದ ಕುರಿತಾದ ಚಿಂತನೆ ಇಲ್ಲದೆ ಇರೋದ್ರಿಂದ ಬರೀ ಪರಚಿಂತನೆಯಲ್ಲಿ ಮುಳುಗಿ ಗೊಂದಲದಲ್ಲಿ ಬಿದ್ದಿದ್ವಿ. ಈಗ ಜ್ಞಾನಸಾಗರ ಸ್ವಯಂ ಪರಮಾತ್ಮನೇ ಬಂದು ನಮಗೆ ಸತ್ಯ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಎಚ್ಚರಿಸಿದ್ದಾರೆ, ನಮಗೆ ಭರವಸೆ ಕೊಟ್ಟಿದ್ದಾರೆ. ಏನು ಭರವಸೆ? ಮಗು, ಇದು ನಾಟಕ. ನೀನು ನನ್ನ ಸಂತಾನನಾಗಿದೆಯಾ, ಶಾಂತಿ ಸಾಗರನ ಸಂತಾನ, ಶಾಂತಿ ಧಾಮ ನಿವಾಸಿ, ಶಾಂತಿಯೇ ನಿನ್ನ ಸ್ವಧರ್ಮ. ಮಗು, ಅಶಾಂತಿ ನಿನ್ನ ಹತ್ರ ಬರಲಿಕ್ಕೆ ಸಾಧ್ಯ ಇಲ್ಲ. ಅಶಾಂತಿ ನಿನಗೆ ಸಂಬಂಧ ಇಲ್ಲದೆ ಇರೋ ವಿಚಾರ, ನಿನ್ನ ಡಿಕ್ಷನರಿಯಲ್ಲೇ ಇಲ್ಲ. ನಿನಗೆ ಯಾವುದು ಕೂಡ ಅಶಾಂತಿ ಉಂಟು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನೀನು ನಿವಾರಣ ಸ್ವರೂಪನಾಗಿದೆಯಾ, ನಿರ್ವಿಘ್ನ ಸ್ವರೂಪನಾಗಿದೆಯಾ, ನಿಜಾನಂದ ಸ್ವರೂಪನಾಗಿದೆಯಾ, ನಿರ್ಭಯ ಸ್ವರೂಪನಾಗಿದೆಯಾ, ನಿಶ್ಚಿಂತ ಸ್ವರೂಪನಾಗಿದೆಯಾ? ನಿನ್ನ ತಪ್ಪು ತಿಳುವಳಿಕೆಯಿಂದ ಹೊರಗಡೆ ಬಾ ಮಗು. ಪಾಪದ ಪ್ರಾಯಶ್ಚಿತ್ತದ ಕೂಪದಲ್ಲಿ ಮುಳುಗಿ ನಿನ್ನ ಜೀವನವನ್ನು ವ್ಯರ್ಥವಾಗಿ ಕಳಿಬೇಡ. ನಿನ್ನನ್ನು ನೀನು ದೋಷಿ ಅಂದುಕೊಳ್ಳುವುದಷ್ಟೇ ಅಲ್ಲದೆ ಎಲ್ಲರನ್ನ ದೋಷಿಗಳನ್ನಾಗಿ ಮಾಡಿ ಎಲ್ಲರ ಮೇಲೆ ದ್ವೇಷ ಸಾಧಿಸುವ ಹಠವನ್ನು ಬಿಟ್ಟು ಬಿಡು. ಇನ್ನೊಬ್ಬರ ಮೇಲೆ ಮಾಡುವ ಆರೋಪದ ಸುರಿಮಳೆಯನ್ನು ನಿಲ್ಲಿಸು. ನಿನ್ನ ಬಗ್ಗೆ ಇರುವಂತ ನಿನ್ನ ಬಲಹೀನತೆಗಳನ್ನು ಕೂಡ ಕಡಿಮೆ ಮಾಡಿಕೋ. ನಿನ್ನ ಸ್ಮೃತಿಯನ್ನ ಬದಲಿ ಮಾಡಿಕೋ, ನಿನ್ನ ಆಲೋಚನೆಯನ್ನ ಬದಲಿ ಮಾಡಕೋ, ನಿನ್ನ ಸಂಕಲ್ಪ ಲಹರಿಯನ್ನ ಚೇಂಜ್ ಮಾಡಿಕೋ. ನೀನು ಬಲಶಾಲಿಯಾಗಿದೆಯಾ, ನೀನು ಅವಿನಾಶಿಯಾಗಿದೆಯಾ, ಅವಿಚ್ಛಿನ್ನನಾಗಿದೆಯಾ, ಅದ್ಭುತ ಆಗಿದೆಯಾ, ಅನಂತ ಆಗಿದೆಯಾ, ಅಖಂಡ ಆಗಿದೆಯಾ, ಸಚ್ಚಿದಾನಂದ ಸ್ವರೂಪನಾಗಿದೆಯಾ? ನನ್ನ ಬಗ್ಗೆ ಈ ಸತ್ಯ ಯಥಾರ್ಥ ತಿಳುವಳಿಕೆ ಇಲ್ಲದೆ ಇರೋದ್ರಿಂದಲೇ ಅಜ್ಞಾನಕ್ಕೆ ವಶೀಭೂತನಾಗಿ ನನ್ನ ದುಃಖ ದಾರಿದ್ರ್ಯಕ್ಕೆ ಇವರು ಕಾರಣ ಅವರು ಕಾರಣ ಅಂತ ಕಾರಣಗಳನ್ನು ಹೇಳಿಕೊಂಡು ನನ್ನ ಜೀವನವನ್ನು ತೆಳುಕೊಂಡು ಮುಗಿಸೇ ಬಿಡ್ತಾ ಇದ್ವಿ. ಈಗ ನನಗೊಂದು ಭರವಸೆ ಬಂದಿದೆ, ನನಗೆ ಸತ್ಯ ಗೊತ್ತಾಗಿದೆ. ನಾನು ಚೈತನ್ಯ ಜ್ಯೋತಿ ಆತ್ಮನಾಗಿದ್ದೇನೆ. ನನ್ನ ತಂದೆ ಪರಂಜ್ಯೋತಿ ಪರಮಾತ್ಮನಾಗಿದ್ದಾರೆ. ನಮ್ಮೆಲ್ಲರ ಮನೆ ಪರಮಧಾಮವಾಗಿದೆ. ನಾವೆಲ್ಲರೂ ಪಾತ್ರಕ್ಕೋಸ್ಕರ ಬಂದವರು. ಇಲ್ಲಿ ನಾವು ಏನೇ ಮಾಡಿದ್ರೂ ಕೂಡ ಅದು ಪಾತ್ರಕ್ಕಾಗಿಯೇ ಹೊರತಾಗಿ ದೇಶಪೂರಿತ ಅಲ್ಲ. ನನ್ನ ಸಹಿತವಾಗಿ ಜಗತ್ತಿನಲ್ಲಿ ಯಾವುದೊಂದು ಕ್ರಿಮಿಕೀಟ ಸಹಿತವಾದ ಯಾವ ಆತ್ಮವೂ ಕೂಡ ಇಲ್ಲಿ ಸ್ವಯಂಕೃತ ಅಪರಾಧಿ ಅಲ್ಲ. ಇದೆಲ್ಲವೂ ಸ್ಕ್ರಿಪ್ಟೆಡ್ ಅನ್ನುವ ಸತ್ಯ ಗೊತ್ತಾದ ಮೇಲೆ ಯಾರನ್ನ ಮಾಡಲಿ ದೋಷಿಯನ್ನಾಗಿ? ಯಾರಿಗೆ ನಾನು ಕಾರಣವನ್ನ ಹೊರಿಸಲಿ? ಯಾರ ನೆಪವನ್ನ ನಾನು ಹೇಳಲಿ? ಈಗ ಕಣ್ಣು ತೆರೆದಾಗಿದೆ, ಬೆಳಕು ಬಂದಾಗಿದೆ, ಸ್ವಚ್ಛವಾದ
ಕನ್ನಡಿ ಎದುರಲ್ಲಿದ್ದಾಗ ನನ್ನಲ್ಲಿರುವ ಅಜ್ಞಾನದ ಛಾಯೆ ಕತ್ತಲು ಹೊರಡು ಹೋಗಿದೆ. ನನಗೆ ಕವಿದಿದ್ದ ಕಾರ್ಮೋಡ ಬಿಟ್ಟು ಹೋಗಿದೆ. ನನಗೆ ಹಿಡಿದಿದ್ದ ಗ್ರಹಣ ಬಿಟ್ಟು ಹೋಗಿದೆ. ಮೋಡ ಸರಿದ ಸೂರ್ಯನಂತೆ ಆ ಜ್ಞಾನ ಸೂರ್ಯನ ಬೆಳಕಿನಲ್ಲಿ ನಾನು ಪ್ರಜ್ವಲಿಸುತ್ತಿದ್ದೇನೆ. ನನ್ನ ಅಂತರಾತ್ಮವು ಕೂಡ ತೊಳಗಿ ಬೆಳಗುತ್ತಿದೆ. ಮುಖಮಂಡಲದಲ್ಲಿ ಈಗ ಚೈತನ್ಯ ಚಿಮ್ಮುತ್ತಿದೆ, ಪ್ರಸನ್ನತೆ ಹರಿಯುತ್ತಿದೆ, ಗೊಂದಲಗಳಿಗೆ ತೆರೆ ಬಿದ್ದಿದೆ. ನನಗೀಗ ಯಾವ ಪ್ರಶ್ನೆಗಳೂ ಉಳಿದಿಲ್ಲ. ಯಾರ ಮೇಲೆ ಕಾರಣವೂ ಹೇಳುವ ಅವಶ್ಯಕತೆ ಇಲ್ಲ. ಜಗತ್ತು ಒಂದು ಹೂವಿನ ತೋಟದ ಹಾಗೆ ಕಂಗೊಳಿಸ್ತಾ ಇದೆ. ಜಗತ್ತು ಒಂದು ಸುಂದರ ನಾಟಕದ ಹಾಗೆ ಕಾಣಿಸುತ್ತಿದೆ. ಎಲ್ಲ ಆತ್ಮರು ಕೂಡ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸಲು ಬಂದವರೇ ಹೊರತು ಇಲ್ಲಿ ಪಾಪ ಮಾಡಲಿಕ್ಕೆ ಬಂದವರಲ್ಲ. ಸತ್ಯಯುಗದಲ್ಲಿ ಪಾಪಿಗಳು ಇರಲಿಲ್ಲ. ಸ್ವಯಂಕೃತವಾದ ಅಪರಾಧ ಮಾಡೋದಾಗಿದ್ರೆ ಅಲ್ಲಿ ಮಾಡಬೇಕಾಗಿತ್ತು. ತ್ರೇತಾಯುಗದಲ್ಲಿ ಯಾರು ಪಾಪವೇ ಮಾಡಲಿಲ್ಲ. ಮಾಡೋಕೆ ಇಚ್ಛೆ ಇದ್ರೆ ಮಾಡಬೇಕಾಗಿತ್ತು, ಸ್ವಯಂಕೃತ ಅವಕಾಶ ಇದ್ರೆ. ದ್ವಾಪರದಲ್ಲಿ ಆ ಥರ ಸೀನುಗಳಿತ್ತು. ಕಲಿಯುಗದಲ್ಲಿ ಅದರ ಅತಿಯಾದ ಸೀನುಗಳಿತ್ತು. ಆ ಸೀನಿಗನುಸಾರವಾಗಿ, ಸ್ಕ್ರಿಪ್ಟಿಗನುಸಾರವಾಗಿ ಎಲ್ಲರೂ ತಮೋ ಪ್ರಧಾನ ಪಾತ್ರ ನಿಭಾಯಿಸಿದ್ದೇವೆ ಬಿಟ್ರೆ ನಾವ್ಯಾರೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಚೈತನ್ಯರು, ನಾವೆಲ್ಲರೂ ಅಮೃತಶ್ಯ ಪುತ್ರರು, ನಾವೆಲ್ಲರೂ ಆತ್ಮ ಜ್ಯೋತಿಗಳಾಗಿದ್ದೇವೆ. ಈ ಸತ್ಯವನ್ನ ತಿಳಿದ ಮೇಲೆ ಇನ್ನೇನಿದೆ ಬಾಕಿ ತಿಳಿಯೋದಕ್ಕೆ? ಪಾನ ಸೋತೋ ಪಾಲಿಯ, ಪಾನ ಸೋತೋ ಪಾಲಿಯ. ಪಡೆಯಬೇಕಾದದ್ದೆಲ್ಲವನ್ನ ಪಡೆದಾಯಿತು, ತಿಳಿಯಬೇಕಾದದ್ದೆಲ್ಲವನ್ನ ತಿಳಿದಾಯಿತು. ಈಗ ನನ್ನ ಆನಂದಕ್ಕೆ ಪಾರವೇ ಇಲ್ಲ, ಮಿತಿಯೇ ಇಲ್ಲ. ಅಪರಿಮಿತವಾದ ಆನಂದವೇ ಈಗ ನನ್ನದಾಗಿದೆ. ಆ ಪ್ರಸನ್ನತೆ ಈಗ ನಮ್ಮ ಮುಖಮಂಡಲದಲ್ಲಿ ಕಾಣಿಸುತ್ತಿದೆ. ನಿವಾರಣ ಸ್ವರೂಪರು ಅಂದ್ರೆ ಯಾವತ್ತೂ ಮಮ್ಮಾರವರಿಗೆ ಒಂದು ಹಣೆಯ ಮೇಲೆ ಗೆರೆಯೂ ಕೂಡ ಕಾಣಿಸ್ತಾ ಇರಲಿಲ್ಲ. ಒಂದು ಗೆರೆ ಕಾಣಿಸ್ತಾ ಇರಲಿಲ್ಲ. ಯಾಕೆ? ನಿಶ್ಚಯ. ಆತ್ಮದ ಮೇಲೆ ನಿಶ್ಚಯ, ಪರಮಾತ್ಮನ ಮೇಲೆ ನಿಶ್ಚಯ, ಡ್ರಾಮದ ಮೇಲೆ ನಿಶ್ಚಯ, ಸಮಯದ ಮೇಲೆ ನಿಶ್ಚಯ, ನಿಯಮದ ಮೇಲೆ ನಿಶ್ಚಯ. ಏನಾಗಬಹುದು ಸಾವಿಗಿಂತದಕ್ಕಿನ್ನೇನಾಗಬಹುದು. ಇಡೀ ಸೃಷ್ಟಿಯಲ್ಲಿ ಅತ್ಯಂತ ದೊಡ್ಡ ಭಯಂಕರ ಅಥವಾ ದೊಡ್ಡ ಮೋಸ ಅಂದ್ರೆ ಏನು? ಸಾವು ಅಷ್ಟೇ ತಾನೆ. ಅದಕ್ಕಿಂತ ದೊಡ್ಡದು ಏನಿದೆ ಇಲ್ಲಿ? ಶಿಕ್ಷೆ. ಅದಕ್ಕೆ ಯಾಕೆ ಎದುರ್ಕೊಂಡು ಸಾಯ್ಬೇಕು? ಅದು ಒಂದು ದಿನ ಇದ್ದೇ ಇದೆ. ಒಂದು ಶರೀರಕ್ಕೆ ಒಂದು ದಿನ ಹುಟ್ಟು ಹೇಗೋ ಸಾವು ನಿಶ್ಚಿತ. ಈಗ ಆ ಸಾವು ಒಂದು ಆಟ ಅಂತಾನೆ ಗೊತ್ತಾದಾಗ, ಸಾವು ಒಂದು ಡ್ರೆಸ್ ಚೇಂಜಿಂಗ್ ಅಂತ ಗೊತ್ತಾದಾಗ, ಸಾವು ಒಂದು ಮೇಕಪ್ ಅಂತ ಗೊತ್ತಾದಾಗ ಎಷ್ಟು ವಿನೋದವಾಗಿ ಕಾಣಿಸ್ತಾ ಇದೆ ಜೀವನ. ಎಷ್ಟೆಲ್ಲ ಘಟನೆಗಳು ಯಜ್ಞದ ಆದಿಯಲ್ಲಿ ನಡೆದ್ರೂ ಕೂಡ, ವಿಪರೀತ ಪಾತ್ರಗಳನ್ನ ಎದುರಿಸಿದ್ರು ಕೂಡ, ಮಮ್ಮಾರವರು ಒಂದು ಕ್ಷಣಕ್ಕಾಗಿಯೂ ಕೂಡ ಚಿಂತಿತರಾಗ್ಲಿಲ್ಲ. ಚಿಂತೆಯ ಗೆರೆಗಳು ಕಾಣಿಸ್ಲಿಲ್ಲ ಅವರ ಮುಖಮಂಡಲದಲ್ಲಿ. ಕಾರಣ ಡ್ರಾಮಾ ನಿಶ್ಚಯ. ಜೋ ಹುವಾ वो अच्छा हुआ, जो होने वाला है वो भी अच्छा है. ये सारा ड्रामा स्क्रिप्टेड है. ಈ ಸ್ಕ್ರಿಪ್ಟೆಡ್ ಏನೇ ನಡೆದರೂ ಕೂಡ ಆತನ ನಜರಲ್ಲಿ ನಡೀತಾ ಇದೆ ಅಂತ ನಿಶ್ಚಯ ನಮಗಿತ್ತು ಅಂದ್ರೆ, ಅಪ್ಪನೇ ಸುಮ್ಮನೆ ಇರಬೇಕಾದ್ರೆ ಮಕ್ಕಳು ನಾವು ತೆಪ್ಪಗಿರ್ಬೇಕಲ್ವಾ? ಅಪ್ಪನಿಗಿಂತ ಶಕ್ತಿಶಾಲಿಗಳು ಅಲ್ಲ, ಅಪ್ಪನಿಗಿಂತ ಬುದ್ಧಿವಂತರೂ ಅಲ್ಲ ಅಂದಮೇಲೆ ಯಾಕೆ ನಾವು ಚಿಂತೆ ಮಾಡಬೇಕು? ತಡೆಯೋ ಶಕ್ತಿ ಇರೋರೇ ಸುಮ್ಮನೆ ಇರಬೇಕಾದ್ರೆ ಇದರಲ್ಲಿ ಏನೂ ಕಿಸಿಯಕ್ಕಾಗದಿರ ನಾನು ಸುಮ್ಮನೆ ಚಿಂತೆ ಮಾಡಿ ಲಾಭ ಏನು?
ಇದು ನಮಗೆ ಅರ್ಥ ಆಗಬೇಕು ಅಂತ ನಾನು ಇಷ್ಟು ಡೀಪಾಗಿ ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಬಹಳ ಜನ ನಿಮ್ಮ ಮೇಲೆ ಆರೋಪಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದೀರಿ. ತುಂಬಾ ನಿಮ್ಮ ಮೇಲೆ ಅನೇಕ ತಪ್ಪು ಕಲ್ಪನೆಗಳನ್ನು, ನಿಮ್ಮ ಪಾತ್ರದ ಬಗ್ಗೆ, ಆತ್ಮದ ಬಗ್ಗೆ ಆರೋಪಗಳನ್ನು ಮಾಡಿ ಮಾಡಿಯೇ ಜೀವನ. ಬೇರೆಯವರು ಮಾಡಿರೋದಲ್ಲ, ನಿಮಗೆ ನೀವು ಮಾಡ್ಕೊಂಡಿರೋದೇ ಸಾಕಷ್ಟು ನಿಮಗೆ ನೋವು ಕೊಡ್ತಾ ಇದೆ. ನಿಮ್ಮನ್ನು ನೀವು ಬಲಹೀನರು, ನೀಚರು, ಪಾಪಿಗಳು ಅಂದುಕೊಂಡೇ ಬೇರೆಯವರು ಅನ್ನೋದು ಬಿಡಿ, ನೀವು ಅಂದುಕೊಂಡೇ ಅರ್ಧ ಸತ್ತೋಗಿದ್ದೀರಿ. ನಾವು ಅಂದುಕೊಂಡಿದ್ವಿ. ಆದರೆ ಈಗ ಜ್ಞಾನ ಸಿಕ್ಕ ಮೇಲಾದ್ರೂ ಬೇಕಾದವರು ಬೇಕಾದ ಮಾತಾಡಲಿ, ಡ್ರಾಮಾ ಮೇ एक सेकंड का भी फर्क नहीं पड़ता. ಒಂದು ಸೆಕೆಂಡಿನ ಪಾತ್ರವೂ ಕೂಡ ಹಿಂದೆ ಮುಂದೆ ಹೆಚ್ಚು ಕಡಿಮೆ ಆಗೋದಿಲ್ಲ ಅನ್ನುವ ನಿಶ್ಚಯ ಇದ್ದ ಮೇಲೆ ನಿಶ್ಚಿಂತರಾಗಿರ್ಬೇಕಲ್ಲ. ಇಷ್ಟು ಪರ್ಫೆಕ್ಟ್ ಡ್ರಾಮಾ ಅಂತ ಗೊತ್ತಾದ ಮೇಲೆ, ಇಷ್ಟು ಊಬಹು ಡ್ರಾಮಾ ಅಂತ ಗೊತ್ತಾದ ಮೇಲೆ, ಇಷ್ಟು ಕಲ್ಯಾಣಕಾರಿ ನಾಟಕ ಅಂತ ಗೊತ್ತಾದ ಮೇಲೆ ಇನ್ನೇನಪ್ಪ ನನಗೆ ಉಳಿದಿದೆ ಇಲ್ಲಿ ಚಿಂತೆ ಮಾಡಲಿಕ್ಕೆ? ಇನ್ನೇನೇ ಉಳಿಸಿದರೆ ಪರಮಾತ್ಮ ನಾನು ಕಷ್ಟಪಡಲಿಕ್ಕೆ? ಏನಿದೆಯೋ ಇದೆ, ಹೇಗಿದೆಯೋ ಹಾಗಿದೆ, ಅಕ್ಸೆಪ್ಟ್ ಇಟ್ ಅಷ್ಟೆ. ಎಲ್ಲಿಯ ತನಕ ನೀವು ಅಕ್ಸೆಪ್ಟ್ ಮಾಡಲ್ವೋ ಅಲ್ಲಿಯ ತನಕ ನಿಮಗೆ ನಿರ್ವಿಘ್ನತೆ ಇಲ್ಲ, ನಿರಾಳತೆ ಇಲ್ಲ, ನಿಶ್ಚಿಂತತೆ ಇಲ್ಲ, ನಿರ್ಭಯತೆ ಇಲ್ಲ, ನಿಜಾನಂದ ಇಲ್ಲವೇ ಇಲ್ಲ. ಅಕ್ಸೆಪ್ಟ್ ಎಷ್ಟು ಜಲ್ದಿ ಮಾಡ್ತೀರಿ ಅಷ್ಟು ಬೆಟರ್. ಯಾಕೆ? ಸಮಯ ಹೋಗ್ತಾ ಇದೆ. ಯಾವುದೋ ಒಂದು ಕಥೆಯಲ್ಲಿ ಕೇಳಿದ್ವಲ್ಲ, ಈ ಹಾವನ್ನು ಯಾರು ಮುಟ್ಟುತ್ತೀರೋ ಅಷ್ಟು ಚಿನ್ನ ಆಗತ್ತೆ, ನೀವು ತಗೊಳ್ಬಹುದು ಅಂತ ಹೇಳಿದ್ರು. ಹಾವು ಹೊರಗಡೆ ಬಂದ ಹಾಡ್ತಾ ಇತ್ತು, ಯಾರೂ ಮುಟ್ಟೋ ಧೈರ್ಯ ಮಾಡಲಿಲ್ಲ. ನೋಡಿ 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 ಯಾಕೆ ಬೇಕಪ್ಪ, ಬಂಗಾರದ ಆಸೆಗೆ ಹೋಗಿ ಬಂಗಾರದಂಥ ಜೀವ ಕಳ್ಕೊಳ್ಳೋದು ಬೇಡ ಅಂತ ಮುಟ್ಲಿಲ್ಲ. ಹಾವು ಆಡೋಷ್ಟು ಹಾಡಿ ಅದು ಹುತ್ತೊಳಗಡೆ ಮುಖ ಇಟ್ಟಿತು. ಅವಾಗ ಮುಟ್ಟಬೇಕು ಅಂತ ಮುಂದಕ್ಕೆ ಬಂದ, ಮತ್ತೆ ಒಳ್ಳೆ ಬಂದು ಕಚ್ಚಿದ್ರಿ ಅಂತ ಭಯ ಬಂತು, ಮತ್ತೂ ಮುಟ್ಲಿಲ್ಲ. ಅರ್ಧ ಒಳಗೋಯ್ತು, ಮುಟ್ಟಬೇಕು ಅಂದ ಯಾಕೆ ಬೇಕಪ್ಪ ಇದರ ಸವಾಸ ಅಂತ ಸುಮ್ಮನಾದ. ಹೋಗ್ತಾ 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 ಕೊನೆಗಿಷ್ಟು ಉಳಿದಾಗ ಮುಟ್ಟಿದ ಬಂಗಾರ ಆಗ್ಬಿಡ್ತು. ಅವತ್ತು ಪಶ್ಚಾತ್ತಾಪ ಪಟ್ಟ, ಅಯ್ಯೋ ಅಷ್ಟು ಮುಟ್ಟಿಬಿಟ್ಟಿದ್ರೆ ಅಷ್ಟೂ ಬಂಗಾರ ಆಗ್ಬಿಡ್ತಿತ್ತು, ಎಷ್ಟು ಜನ್ಮ ಕೂತ್ಕೊಂಡು ತಿನ್ಬೋದಾಗಿತ್ತು. ಏನೆಲ್ಲ ವಿಚಾರ. ಹಾಗೆ ಭಯಪಟ್ಟು 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 ನಮ್ಮ ಜೀವನದ ಆಯುಷ್ಯವನ್ನೆಲ್ಲ ಮುಗಿಸಿ ಹಾಕ್ಬಿಟ್ಟಿದ್ದೀವಿ. ಏನಾಗೋದಿದೆ? ಹಿಡ್ಕೊಂಡ್ಬಿಡಿ ಒಂದು ಸಲಿ. ಆದ್ರೆ ಬಂಗಾರ ಹೋದ್ರೆ ಜೀವ ಮತ್ತೊಂದು ಸಿಗುತ್ತಲ್ಲ, ಆ ಧೈರ್ಯ ಇದ್ದವನಿಗೆ ಅದು ಬಂಗಾರ ಹೊರತಾಗಿ ಅಧೈರ್ಯಗನಿಗಲ್ಲ, ಭಯ ಪಡುವವನಿಗಲ್ಲ. ಹಾಗೆ ಈ ಡ್ರಾಮಾವನ್ನ ಎಷ್ಟು ಬೇಗ ಅಂದ್ರೆ ಅಷ್ಟು ಬೇಗ ನೀವು ಅಕ್ಸೆಪ್ಟ್ ಮಾಡಿದ್ರೆ, ಬೆಟರ್ ಟೈಮಲ್ಲಿ ಅಕ್ಸೆಪ್ಟ್ ಮಾಡಿದ್ರೆ, ನಿಮ್ಮ ಶಕ್ತಿಶಾಲಿ ಎಲ್ಲ ಇರುವಾಗಲೇ ನೀವು ಅಕ್ಸೆಪ್ಟ್ ಮಾಡಿದ್ರೆ ನಿಮಗೆ ಮುಂದೆ ಸುಲಭ. ಇನ್ನೇನು ಎಲ್ಲ ಮುಗಿದೋಯ್ತು, ಎಲ್ಲ ಕಿತ್ಕೊಂಡು ದಬ್ಬಾಕಿ ಎಲ್ಲ ಮುಗಿದೋದ್ಮೇಲೆ ಶಿವ ಅಂತ ಶಿವನ ಹತ್ರ ಹೋದ್ರೆ ಜಾಡಿಸಿ ಶಿವನ ಬಾಗಿಲು ಕ್ಲೋಸ್ ಆಗಿ ಹೋಗಿದೆ. ಈಗ ನಂಬಬೇಕು ಡ್ರಾಮಾವನ್ನು ಅಷ್ಟೇ. ನೀವು ಭಕ್ತಿ ಮಾರ್ಗದಲ್ಲಿ ಶಿವನನ್ನು ನಂಬಿದ್ರಿ, ಅಲ್ಲಿ ಅದರಿಂದ ಲಾಭ ಇತ್ತು, ಇಲ್ಲಿ ತನಕ ನಡೀತು. ಆದ್ರೆ ಇವಾಗ ಸ್ವಯಂ ಪರಮಾತ್ಮನೇ ಹೇಳ್ತಾ ಇದ್ದಾರೆ, ನನ್ನನ್ನೆಲ್ಲ ನಂಬಬೇಕಾಗಿರೋದು ನಿನ್ನನ್ನು ನೀನು ನಂಬು, ಡ್ರಾಮಾವನ್ನು ನಂಬು ಅಷ್ಟೆ. ಇದೇ ಜ್ಞಾನಿಯ ಲಕ್ಷ್ಯ. ಪರಮಾತ್ಮನನ್ನು ನಂಬಿದ್ರೆ ಭಕ್ತಿ, ಪರಮಾತ್ಮನಂತೆಯೇ ತನ್ನನ್ನು ತಾನು ಮತ್ತು ಈ ಸೃಷ್ಟಿಯ ನಾಟಕವನ್ನು ಯಾರು ನಂಬುತ್ತಾನೋ ಆತ ಜ್ಞಾನಿ. ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ನಂಬುತ್ತೀನಿ, ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ನಂಬುತ್ತೀನಿ, ನಂಬಲ್ಲ. ಈಗ ನಂಬದಿದ್ದರೆ ಇನ್ನೆಂದಿಗೂ ಇಲ್ಲ, ಅದಕ್ಕೆ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಅಂತ ಯಾಕೆ ಹೇಳಿದ್ರು ಮಮ್ಮಾರವ್ರು ಅಂದ್ರೆ, ಇವತ್ತು ಈ ಕ್ಷಣ ಎಷ್ಟು ಬೆಟರ್ ಇದೆಯೋ ನೆಕ್ಸ್ಟ್ ಕ್ಷಣ ಅಷ್ಟು ಬೆಟರ್ ಇರಕ್ಕೆ ಸಾಧ್ಯನೇ ಇಲ್ಲ. 100% ಬರ್ಕೊಡ್ತೀನಿ ನಾನು, ಯಾರ್ದು ಜೀವನ ಬೇಕಾದ್ರೂ ಹೇಳಿ. ಈ ಕ್ಷಣ ಏನಿದೆ ನೆಕ್ಸ್ಟ್ ಕ್ಷಣ
ಇದಕ್ಕಿಂತ ಪರ್ಸೆಂಟೇಜಲ್ಲಿ ಕೆಟ್ಟಿರುತ್ತೆ ಯಾವುದೋ ಒಂದು ರೂಪದಲ್ಲಿ. ಇವತ್ತಿಗಿಂತ ನಾಳೆ ಕೆಡುತ್ತೆ, ನಾಳೆಗಿಂತ ನಾಡಿದ್ದು ಕೆಡುತ್ತೆ. ಕೆಡೋದ್ರಲ್ಲಿದೆ. ಹಳಸಿದ ಅನ್ನ ವಾಸನೆ ಬರೋದಷ್ಟೇ ಬಾಕಿ ಇದೆ. ಹಾಳಾಗೋಗಿರೋ ಅನ್ನ ಯಾವಾಗ ಮತ್ತೆ ಬಿಸಿ ಮಾಡ್ಲಿಕ್ಕಾಗತ್ತದ? ಹಳಸೆ ಹೋಗೋದಿದೆ ಅದನ್ನ. ಹಂಗೆ ಅಳಿಸಿ ಹೋಗಿ ವಾಸನೆ ಬರ್ತಾ ಇದ್ರು ಕೂಡ ಕಾಯ್ತಾ ಇದ್ದೀರಿ ಅಂತಂದ್ರೆ ಇನ್ನು ಸುಧಾರಿಸುತ್ತೇನಿದು? ಶರೀರ ಸರಿ ಹೋದ್ಮೇಲೆ, ಸಂಬಂಧ ಸರಿ ಹೋದ್ಮೇಲೆ, ಸಂಪತ್ತು ಸರಿ ಹೋದ್ಮೇಲೆ, ಸಾಲ ಮುಟ್ಟಿದ ಮೇಲೆ ಆಗದೇ ಇರೋ ಕೆಲಸಗಳಿವೆಲ್ಲ. ಹಿಡಿತೀರಾ? ಹಿಡ್ಕೊಳ್ಳಿ ಇವಾಗ್ಲೇ. ಏನಾದ್ರೂ ಆಗ್ಲಿ, ನಾನು ಆತ್ಮನಿಶ್ಚಯ ಡ್ರಾಮ ನಿಶ್ಚಯದಲ್ಲಿ ಬರ್ತೇನೆ, ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತ ಪರಮಾತ್ಮನ ಮೇಲೆ ನಿಶ್ಚಯ ಇಟ್ಟು ನಂಬಿ ನಿಮಗೆ ಇವತ್ತೇ ನಿರ್ಭಯ ಸ್ವರೂಪರಾಗಲಿಕ್ಕೆ, ನಿವಾರಣಾ ಸ್ವರೂಪರಾಗಲಿಕ್ಕೆ ಸಾಧ್ಯ ಆಗ್ಬಿಡುತ್ತೆ. ಕಾರಣಗಳನ್ನು ಕೊಟ್ಕೊಂಡು ಫುಟ್ಬಾಲ್ ಥರ ಅದನ್ನು ಪೋಸ್ಟ್ಮನ್ ಮಾಡ್ಕೊಂಡು ಒದ್ಕೊಂಡು ಹೋಗ್ತಾ ಇದ್ರೆ ಆವಿಷ್ಯದ ಗೆರೆ ಎಲ್ಲ ಅಳಿಸ್ತಾ ಇದ್ದಾವೆ. ಒಂದೊಂದು ದಿನಗಳ ಗೆರೆಗಳು ಅಳಿಸ್ತಾ ಇದ್ದಾವೆ. ಇನ್ನು ನೀವು ನಂಬೋದು ಯಾವಾಗ, ನಿಶ್ಚಯ ಮಾಡೋದು ಯಾವಾಗ, ನಿವಾರಣಾ ಸ್ವರೂಪ ಆಗೋದು ಯಾವಾಗ, ನಿರ್ವಿಘ್ನರಾಗಿರೋದು ಯಾವಾಗ? ಅದಕ್ಕೆ ಮುಮ್ಮಾರವರಿಗೆ ಗೊತ್ತಿತ್ತು, ಈಗೇನು ಸಿಕ್ಕಿದೆ ನನಗೆ ಕರೆಕ್ಟ್ ಟೈಮಲ್ಲಿ ಸಿಕ್ಕಿದೆ, ಈ ಕ್ಷಣವೇ ನಾನು ನಿಶ್ಚಯ ಮಾಡ್ಕೊಂಡ್ಬಿಡ್ಬೇಕು. ನಾಳೆ ಇದಕ್ಕಿಂತ ವಿಪರೀತಗಳೇ, ಎಲ್ಲರ ಜೀವನದಲ್ಲೂ ವಿಪರೀತಗಳೇ ಬಂದಿದೆ ಹೊರತಾಗಿ ಯಾರ್ದು ಸುಧಾರಿಸಿಲ್ಲಪ್ಪ. ಬ್ರಹ್ಮನಿಂದ ಹಿಡಿದು ಮಮ್ಮನಿಂದ ಹಿಡಿದು ಯಾರನ್ನೇ ನೀವು ತಗೊಳ್ಳಿ, ಬೆಟರ್ ಟೈಮ್ ಅವ್ರು ಅವಾಗ ಯಾವಾಗ ಜ್ಞಾನ ಸಿಕ್ತು ಅವಾಗೆ ನಿಶ್ಚಯ ಮಾಡ್ಕೊಂಡು ಅವಾಗೆ ಗಟ್ಟಿಯಾಗಿ ಹಿಡ್ಕೊಂಡ್ರು ಅಂತ ಉಳ್ಕೊಂಡ್ರು. ಆಮೇಲೆ ನೋಡೋಣ, ಎಲ್ಲ ಸರಿಯಾದ್ಮೇಲೆ ಮಾಡೋಣ ಅಂದವ್ರು ಮನೆಗೆ ಹೋದ್ರು, ಮತ್ತೆ ವಾಪಸ್ ಬರಲಿಲ್ಲ ಅವರು. ನಿಶ್ಚಯ ಮಾಡಿದ್ರು. ಯಜ್ಞದಲ್ಲಿ ಎಲ್ಲಾ ಪರೀಕ್ಷೆಗಳು ನಡೀತಲ್ಲ. ಅದಕ್ಕೆ ಇವತ್ತು ಹೇಳ್ತಾರೆ ಜೀವದಾನ್. ನಾನು ಮಹಾಕಾಲರ ಕಾಲನಿದೆನೋ, ಇದರಿಂದ ಸಾಯೋದಕ್ಕೆ ನಾನು ಬಿಡೋದಿಲ್ಲ, ನಿಮ್ಮನ್ನ ಬದುಕಿದ್ದಾಗಲೇ ಸಾಯಿಸಿ ಬಿಡ್ತೀನಿ. ಆಗ ಸಾವಿನ ಭಯ ಇರೋದಿಲ್ಲ. ಎಚ್ಚರ ಇದ್ದಾಗ ನೀರಿಗೆ ಹಾಕಬೇಕು, ಮಲ್ಕೊಂಡಾಗ ನೀರಿಗೆ ಹಾಕಿದ್ರೆ ಸತ್ತೋಗ್ತಾರೆ. ಹಂಗೆ ನಿಮಗೆ ಶಕ್ತಿ ಇದ್ದಾಗಲೇ ಬಂದು ತಿಳುವಳಿಕೆ ಕೊಟ್ಟು ನಾನು ಸಾಯಿಸ್ತಾ ಇದ್ದೀನಿ. ಈ ಶರೀರದಿಂದ ಸತ್ತು ಬದುಕುವುದು, ಸ್ವರ್ಗದಿಂದ ನರಕದಿಂದ ಸ್ವರ್ಗಕ್ಕೆ ಹೋಗೋದು ಅಂದ್ರೆ ಏನು? ಈ ಶರೀರದಿಂದ, ಈ ಭಯದಿಂದ, ಶರೀರದಿಂದ ಸಾಯೋದಂದ್ರೆ ಏನು? ಈ ಶರೀರದ ಮೇಲೆ ಇರುವಂತ ಭಯ, ಸಂಬಂಧಗಳ ಮೇಲಿರುವಂತ ಭಯ, ಸಂಪತ್ತಿನ ಮೇಲಿರುವಂತ ಭಯ, ಈ ಜೀವನದ ಭಯ ಏನಿದೆ, ಇದೆಲ್ಲವನ್ನ ಬದುಕಿದ್ದಾಗಲೇ ಬಿಟ್ಟು ಮರುಜೀವ ಆಗಬೇಡಿ. ಈ ಜೀವನದ ಭ್ರಮೆಯಿಂದ ಸತ್ತು ಬಿಡಿ. ಆಗ ಎಲ್ಲವೂ ಅದರ ಪಾಲಿಗೆ ಸತ್ತು ಹೋಗುತ್ತೆ. ಏನಿದೆಯೋ ಅದು, ಹೇಗಿದೆಯೋ ಹಾಗೆ ಅಕ್ಸೆಪ್ಟ್ ಇಟ್, ಸ್ವೀಕಾರ ಮಾಡಿ. ಆಗ ನಿಮ್ಮನ್ನ ತಡೆಯೋರು ಯಾರೂ ಇಲ್ಲ. ನೀವು ನಿರ್ವಿಘ್ನ ಸ್ವರೂಪರೇ ಆಗ್ಬಿಡ್ತೀರಿ, ನಿವಾರಣಾ ಸ್ವರೂಪರೇ ಆಗ್ಬಿಡ್ತೀರಿ, ನಿಶ್ಚಿಂತರಾಗ್ಬಿಡ್ತೀರಿ. ಮಮ್ಮ ಹಿಡಿದಿದ್ದು ಹಾಗೆ, ಬಾಬಾ ಹಿಡಿದಿದ್ದು ಹಾಗೆ. ಅವ್ರು ಯಾವತ್ತು ಜ್ಞಾನಕ್ಕೆ ಬಂದರು, ಬ್ರಹ್ಮನೇ ಇರಲಿ, ಮಮ್ಮನೇ ಇರಲಿ, ದಾದಿಗಳಿರಲಿ, ಅವತ್ತೇ ಅವ್ರದ್ದು ಬೆಟರ್ ಟೈಮ್ ಇತ್ತ ಅಥವಾ ಅದಾದ್ಮೇಲೆ ಬೆಟರ್ ಏನಾದ್ರು ಬಂತ? ಚಾನ್ಸೇ ಇಲ್ಲ. ಬ್ರಹ್ಮನಂತ ಬ್ರಹ್ಮ ಬಾಬನು ಕೂಡ ಯಾವಾಗ ಸಾಕ್ಷಾತ್ಕಾರ ಆಯಿತು ಆ ಕ್ಷಣವೇ ಹಿಡ್ಕೊಂಡಿದ್ರು. ಸೆಕೆಂಡ್ ಅಲ್ಲಿ ಹಿಡ್ಕೊಂಡು ಬಲಿಹಾರಿ ಆದರೂ ಜೀವದಾನ. ನಾವು ಜೀವದಾನ ಅಂತ ಹೇಳ್ತೀವಿ. ಭಗವಂತ ಜೀವದಾನ ಕೊಡೋದು ಬೇರೆ, ಜೀವದಾನ್. ಜೀವ ಅಂದ್ರೇನು? ಶರೀರ. ಶರೀರವನ್ನ ಅರ್ಪಣೆ ಮಾಡಿಬಿಡೋದು, ಈ ಬದುಕನ್ನ ಅರ್ಪಣೆ ಮಾಡಿಬಿಡೋದು, ಶರೀರಕ್ಕೆ ಸಂಬಂಧಪಟ್ಟದ್ದೆಲ್ಲವನ್ನ ಸಾಯಿಸಿ ಬಿಡೋದು, ಅರ್ಥಾರ್ಥ ಸಮರ್ಪಣೆ ಮಾಡಿಬಿಡೋದು. ಅವತ್ತು ಮಾಡಿದ್ರು ಬ್ರಹ್ಮ ಬಾಬಾ. ಎಷ್ಟು ಒಳ್ಳೆ ಟೈಮ್ ಇತ್ತು ಅವತ್ತು ಅವ್ರದ್ದು. ಒಳ್ಳೆ ಸಂಸಾರ, ಒಳ್ಳೆ ವ್ಯವಹಾರ, ಅಗರ್ಭ ಶ್ರೀಮಂತರು, ಸುಖದ ಸುಪ್ಪತ್ತಿಗೆ, ಹೆಂಡತಿ, ಮಕ್ಕಳು, ಸೊಸೆ, ಮೊಮ್ಮಕ್ಕಳು ಅಂತ ತುಂಬ ಮಸ್ತ್ ಮಜವಾದ ಜೀವನದಲ್ಲಿ ಇರಲಿ. ಇನ್ನೂ ಸ್ವಲ್ಪ ವಯಸ್ಸಾಗಲಿ, ಮೊಮ್ಮಕ್ಕಳು ಸ್ವಲ್ಪ ದೊಡ್ಡವರಾಗಲಿ, ಮೊಮ್ಮಕ್ಕಳಿಗೆ ಸ್ವಲ್ಪ ಮದುವೆ ಮಾಡಿಬಿಡೋಣ ಅಂತ ಕಾದ್ರೇನು?
ಬೆಟರ್ ಟೈಮ್, ತುಂಬ ಚೆನ್ನಾಗಿರೋ ಟೈಮಲ್ಲೇ, ತುಂಬ ಹರಳಿರೋ ಟೈಮಲ್ಲೇ, ತುಂಬ ಲಾಭ ಬರೋ ಟೈಮಲ್ಲೇ, ಎಣ್ಣೆ ಬರೋ ಟೈಮಲ್ಲೇ ಕಣ್ಣು ಮುಚ್ಕೊಳ್ಳಿ ಅಂತ ಹೇಳಿದ ಪರಮಾತ್ಮ. ಮುಚ್ಕೊಬೇಡಿ. ಅಲ್ಲ, ಇಷ್ಟು ದಿನ ಕಷ್ಟಪಟ್ಟು ದುಡಿಮೆ ಮಾಡಿ ಫಸಲ್ ತೆಗೆದು ಬೀಜ ತಂದು ಮಿಸಿನಿಗೆ ಹಾಕಿ ಇನ್ನೇನು ಎಣ್ಣೆ ಬರುವಾಗ ನೀನು ಕಣ್ಣು ಮುಚ್ಕೊ ಅಂದ್ರೆ ಹೆಂಗಪ್ಪ ಅಂತ ಪ್ರಶ್ನೆ ಮಾಡಿದ್ರ. ಇವಾಗ ಮುಚ್ಚಲಿಲ್ಲ ಅಂದ್ರೆ ತಮ್ಮ ಪರ್ಮನೆಂಟ್ ಆಗಿ ಮುಚ್ಕೊಂತೀಯ, ಮೊದಲು ಮುಚ್ಚಿಬಿಡು ಈಗ ಅಂದ್ರು. ಭರ್ಜರಿಯಾದಂಥ ಬಿಸ್ನೆಸ್, ಉದ್ಯೋಗ, ವ್ಯವಹಾರ, ಅಷ್ಟು ವರ್ಷ ಕಟ್ಟಿರೋ ಪರಿಶ್ರಮದ ಮೇಲೆ ಕೋಟಿ ಕೋಟಿ ಲಾಭ ಬರುವಂಥ ಸಮಯದಲ್ಲಿ ಎಲ್ಲರೂ ಕೂಡ ತನ್ನ ಸ್ವಾಧೀನದಲ್ಲಿ, ಹೆಂಡತಿ, ಮಕ್ಕಳು, ಸೊಸೆ, ಮೊಮ್ಮಕ್ಕಳು ಎಲ್ಲರೂ ತನ್ನ ಸ್ವಾಧೀನದಲ್ಲಿದ್ದು ತನ್ನ ಆಜ್ಞೆಗಾಗಿ ಕಾಯುವಂತಹ ಆಜ್ಞಾಪಾಲಕರಾದಂಥ ಪ್ರೀತಿ ಪಾತ್ರರಾದ ಪರಿವಾರ ತನ್ನ ಜೊತೆ ಇರುವಾಗ ಉತ್ತಮವಾದ ನಿರ್ಧಾರವನ್ನು ತೆಗೆದುಕೊಂಡರು. ಅವರಿಂದ ಪತ್ರಗಳನ್ನು ಬರೆಸಿಕೊಂಡ್ರು. ಒಂದು ಸ್ವಲ್ಪ ಯಾಮಾರಿದ್ರು, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಪತ್ರಗಳು ಆಮೇಲೆ ಸಿಕ್ತಿತ್ತೋ ಇಲ್ಲ ಎಲ್ಲರದ್ದು ಸಹಯೋಗ. ಪತ್ರ ಕೊಟ್ಟ ಮೇಲೂ ಕೂಡ ಬಿಟ್ಟು ಹೋಗುವಂಥ ಪ್ರಸಂಗಗಳು ಬರ್ತವೆ ಅಂತಂದ್ರೆ ತಿಳ್ಕೊಳ್ಳಿ, ಅದಕ್ಕಿಂತ ಬೆಟ್ರ್ ಟೈಮ್ ಮತ್ಯಾವುದೂ ಇರಲಿಲ್ಲ ಬ್ರಹ್ಮ ಬಾಬರವರಿಗೆ. ಬೆಟ್ರ್ ಟೈಮಲ್ಲೇ ಡಿಸಿಷನ್ ತಗೊಂಡ್ರು. ಹಾಗೆ ಮಮ್ಮಾರವರು ಕೂಡ ಅದು ಯಜ್ಞದ ದೃಷ್ಟಿಯಲ್ಲಾದರೂ ಸರಿ, ವೈಯಕ್ತಿಕವಾಗಿ ಆದರೂ ಸರಿ, ದಿನದಿಂದ ದಿನಕ್ಕೆ ವಿಪರೀತ ವಿಘ್ನಗಳೇ ಬರ್ತಾ ಹೋಯ್ತೆ ಹೊರತಾಗಿ ಬೆಟ್ರ್ ಟೈಮ್ ಅಂತ ಅನ್ನೋದು ಮತ್ತೆ ಬರಲಿಲ್ಲ ಯಜ್ಞದಲ್ಲಿ. ಬೆಟ್ರ್ ಟೈಮ್ ಅದು ಬಂದಿರೋದಲ್ಲ, ಅವ್ರು ಮಾಡ್ಕೊಂಡಿರೋದು ಆಮೇಲೆ ಹೆಂಗೆ ಏಕ್ ಬಲ, ಏಕ್ ಭರೋಸಾ, ಏಕ್ ಲಗನ್. ನಾವು ಅನ್ಬೋದು ಯಜ್ಞದಲ್ಲಿ ಆಮೇಲೆಲ್ಲ ಚೆನ್ನಾಗಾಗ್ಬಿಡುತ್ತಲ್ಲ ಅಣ್ಣವ್ರೆ. ಚೆನ್ನಾಗಾಗಿಲ್ಲ ಅಣ್ಣವ್ರೆ, ಚೆನ್ನಾಗಿ ಮಾಡ್ಕೊಂಡ್ರು. ಅದು ಮಾಡಕ್ ಬರುತ್ತೆ ಹೊರತಾಗಿ ಅದು ಆಗೋದಿಲ್ಲ ಅಣ್ಣವ್ರೆ. ಮೊದಲು ಕಠಿಣ ತಪಸ್ಸು, ಮೊದಲು ವಿರೋಧಗಳು, ಮೊದಲು ವಿಘ್ನಗಳು, ಮೊದಲು ನರಕ ಯಾತನೆ. ಅವರಿಗೆ ಸಾಕಷ್ಟು ತೊಂದರೆಗಳು ಕೊಟ್ಟರು, ವಿರೋಧಗಳು ಕೊಟ್ಟರು, ಅವಮಾನಗಳನ್ನು ಮಾಡಿದರು, ನಿಂದನೆಗಳನ್ನು ಮಾಡಿದರು. ಬ್ರಹ್ಮನ ಸಹಿತವಾಗಿ ಎಲ್ಲರಿಗೂ ಕೂಡ ಬೆಂಕಿ ಹಚ್ಚೋದಕ್ಕೆ ಬಂದರು, ಕೊಲೆ ಮಾಡಲಿಕ್ಕೆ ಬಂದರು, ಕೇಸ್ ಹಾಕಿದ್ರು, ಅಲೆದಾಡಿದ್ರು. ಅವರಷ್ಟೇ ಕೊಟ್ರಂತಲ್ಲ, ಡ್ರಾಮನು ಕೂಡ ಕೊಟ್ಟು ಊಟಕ್ಕೆ ಒಂದೊತ್ತು ಊಟಕ್ಕೆ ಗಂಜಿ ಇಲ್ಲದಂಗ ಪರಿಸ್ಥಿತಿ ಬಂತು. ತಪ್ಪಲು ತಿಂದುಕೊಂಡು ಬದುಕಿದರು, ಕಾಯಿಗಳನ್ನು ತಿಂದುಕೊಂಡು ಬದುಕಿದರು. ವರ್ಸ್ಟ್ ಟೈಮನ್ನು ನೋಡಿದ್ರು. ಬೆಟರ್ ಟೈಮಿಂದ ವರ್ಸ್ಟ್ ಟೈಮ್ ಯಾವಾಗ? ದೃಢ ಸಂಕಲ್ಪ ಮಾಡಿದ ಮೇಲೆ, ಒಂದು ಭರವಸೆ, ಒಂದು ಬಲ, ಲಗನ್ ಇಟ್ಕೊಂಡ ಮೇಲೆ ವಿಪರೀತ ಟೈಮನ್ನು ನೋಡಿಬಿಟ್ರು ಅವರು. ಬೇರೆಯವರಾಗಿದ್ರೆ ನೀನು ಬೇಡ, ನಿನ್ ಜ್ಞಾನ ಬೇಡಪ್ಪ, ಇರೋ ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಓಡೋಗ್ಬೇಕಾಗಿತ್ತು. ಪರಮಾತ್ಮನ ಆಟನೇ ಹಂಗಿರುತ್ತೆ. ಅದು ಅಷ್ಟು ಈಸಿ ಅಲ್ಲ. ಮೌಸಿಕ ಗರ್ ತೊಡೆ ಹಿ ಹೇ. ನಿನ್ನ ಸ್ವರ್ಗದ ಮಹಾರಾಜ ಮಹಾರಾಣಿ ಮಾಡಬೇಕು ಅಂದ್ರೆ ಸುಮ್ಮನೆ ಕೊಟ್ಬಿಡ್ಲೇನಪ್ಪ ನಿನಗ? ಬಾ ಪುಟ್ಟ, ದಣ್ಕೊಂಡಿದೀಯಾ, ಊಟ ಮಾಡು, ತಿಂಡಿ ಕೊಟ್ಟಂಗ ಅಮ್ಮದ್ ಕೊಟ್ಟಂಗೆ ಕೊಟ್ಟು ಬಿಡಕ್ಕಾಗತ್ತ ಸ್ವರ್ಗನ? ಪಾತ್ರದಲ್ಲೇ ಇರ್ಲಿ. ಅಷ್ಟೆಲ್ಲ ಆದ್ಮೇಲೆ ತಟ್ಟಿದ್ರು, ಬಡಿದ್ರು, ಕಾಯಿಸಿದ್ರು, ಏನೇ ಯಜ್ಞದಲ್ಲಿ ಬಂದರೂ ಕೂಡ ಬಿರುಗಾಳಿಯನ್ನು ಎದುರಿಸಿ ಮೆಟ್ಟಿ ನಿಂತರು. ಹಸಿವನ್ನು ಕೂಡ, ಸಾವನ್ನು ಮೆಟ್ಟಿ ನಿಂತರು. ಆದರೆ ಭರವಸೆಯನ್ನ ಬಿಡಲಿಲ್ಲ, ಲಗನ್ನನ್ನ ಬಿಡಲಿಲ್ಲ, ಏಕರಸ ಸ್ಥಿತಿಯನ್ನ ಮಾಡ್ಕೊಂಡ್ಬಿಟ್ರು. ಅದರ ಫಲಸ್ವರೂಪವಾಗಿ ಯಜ್ಞ ಆಮೇಲೆ ಹಿಂಗ ಮುಳುಗಿನ್ನೇನು ಹೋಯ್ತು ಅಂದಾಗ ಎಲ್ಲರೂ ಎಗರಿದ್ರು. ಒಂದು ಕತೆ ಕೇಳಿದ್ದೆ ನಾನು, ಸೇಮ್ ಆಸ್ ಇಟ್ ಈಸ್ ನಮ್ಮ ಯಜ್ಞಕ್ಕೆ ಹೋಲುತ್ತೆ. ಅದು ಪ್ರಯಾಣ ಮಾಡ್ತಾ ಇದ್ರು, ತುಂಬಾ ಜನ ಹತ್ಕೊಂಡ್ಬಿಟ್ರು. ಚೆನ್ನಾಗಿದೆ 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 ಅಂತ, ಹೊಸ ಹಡಗು ಎಲ್ಲ ಮಸ್ತ್ ಮನೋಹರವಾದ ದೃಶ್ಯ, ಉಚಿತವಾಗಿದೆ ಅಂತ ಎಲ್ಲರೂ ಹತ್ಕೊಂಡ್ಬಿಟ್ರು. ಒಂದು ಸ್ವಲ್ಪವರೆಗೆ ಹೋಯ್ತು, ಅಲಗಾಡಕ್ಕೆ ಸ್ಟಾರ್ಟ್ ಆಯಿತು. ಇನ್ನೇನು ಸುಳಿಗೆ ಸಿಕ್ಕಾಕೊಂಡು ಬಿದ್ದೋಗ್ಬಿಡುತ್ತೆ ಅನ್ನುವಂಥ ಭಯ ಬಂದು ಆವರಿಸಿದಾಗ ಎಲ್ಲರೂ ಎಗರಿಬಿಟ್ರು. ಒಂದು 5 ಜನ ಉಳಿದ್ರು. ಹಡಗು ಮುಳುಗಲೇ ಇಲ್ಲ, ಆರಾಮಾಗಿ ಪಾರಾದ್ರು. ಬಿದ್ದವ್ರು ಪಾಡ್ಪಟ್ರೆ ಹೊರತಾಗಿ ಅದ್ರಾಗ ಉಳಿದವ್ರೆಂದು ಪಾಡ್ಪಡ್ಲಿಲ್ಲ. ಆರಾಮಾಗಿ ಅದೇ ತಗೊಂಡೋಗಿ ಬಿಟ್ಟುಬಿಡುತ್ತೆ. ಹೇಗೋ ಯಾಸ್ ಇಟ್ ಈಸ್ ಹಾಗೆ ಬ್ರಹ್ಮ ಬಾಬಾ ಮತ್ತು ಮಮ್ಮಾರವ್ರ ಜೊತೆ ಯಜ್ಞದ ನಾವಿಯಲ್ಲಿ ಯಾರು ನಿಂತಿದ್ರು, ಅವ್ರ ಜೊತೆಗೆ ಎಷ್ಟೆಲ್ಲ ಜನ ಚೆನ್ನಾಗಿದ್ದಾಗ, ಸುಖದ ಸುಪ್ಪತ್ತಿಗೆ ಇದ್ದಾಗ, ಹಾಲು ಮೊಸರು ಹಣ್ಣು ತುಪ್ಪ ಇದ್ದಾಗ, ಬಾದಾಮಿ ಇದ್ದಾಗ, ಬಾದಾಮು ಎಲ್ಲ ಡ್ರೈ ಫ್ರೂಟ್ಸ್ ತಿನ್ಕೊಂಡು ಬೆಳೆಸಿದ್ರಲ್ಲ ಬ್ರಹ್ಮ ಬಾಬಾ ಅಂಗಾಲ ತೊಳೆದು, ಆ ಟೈಮಲ್ಲಿ ಎಲ್ಲರೂ ಬಂದು ಹತ್ಕೊಂಡ್ಬಿಟ್ರು ಯಜ್ಞದ ನಾವಿಯಲ್ಲಿ, ಯಜ್ಞದ ಹಡಗಿನಲ್ಲಿ.
ಯಾವಾಗ ಸ್ವಲ್ಪ ಟ್ವಿಸ್ಟ್ ಕೊಟ್ಟು ಓಹೋ ಇದು ಉಂಬಳಕ್ಕೆ ಬಂದಿದೆಯೋ ಗಿಂಬಳಕ್ಕೆ ಬಂದಿದೆಯೋ ಸೇವಾಗ ಬಂದಿದೆಯೋ ಮೇವಾಗ ಬಂದಿದೆಯೋ ಅಂತ ಗೊತ್ತಾಗಬೇಕಲ್ಲ ಅಂತ ಸ್ವಲ್ಪ ಟ್ವಿಸ್ಟ್ ಕೊಡ್ತು ಯಜ್ಞ. ಆಗ ದನ 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 ಯಾಕಂದ್ರೆ ತಿನ್ನಾಕ ಬಂದಿರೋರು ಟಕ್ ಅಂತ ಎಗರ್ಕೊಂಡು ಓಡೋಗ್ಬಿಡ್ತಾರೆ. ಎಗರ್ಕೊಂಡು 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 ಹೋಗ್ಬಿಟ್ರು. ಉಳಿದಿರೋ 5 ಜನ ಅಂತಂದ್ರೆ ಯಜ್ಞದಲ್ಲಿ ಏನು ಉಳ್ಕೊಂಡ್ರು ಅವ್ರು ಉಳ್ಕೊಂಡ್ರು. ಅಡಗ ಮುಳುಗ್ಲಿಲ್ಲ, ದಡ ಸೇರಿತು, ಸಂಭ್ರಮ ಸಂಭ್ರಮ ಸಂಭ್ರಮ. ಹಾಗೆ ನೀವು ಯಾವತ್ತು ನಿಮ್ಮ ಜೀವನದಲ್ಲಿ ಬೆಟರ್ ಟೈಮ್ ನಿಶ್ಚಯ ಮಾಡಲಿಕ್ಕೆ ಅಂದ್ರೆ ಈ ಕ್ಷಣವೇ. ನೆಕ್ಸ್ಟ್ ಸೆಕೆಂಡು ಅಂದ್ರೆ ಅದಕ್ಕಿಂತ ಬೆಟರ್ ಇರಕ್ಕೆ ಸಾಧ್ಯ ಇಲ್ಲ. ಮತ್ತೆ ಸ್ವಲ್ಪ ಕೊರತೆ ಹೆಚ್ಚಾಗ್ತಾ ಹೋಗುತ್ತೆ, ತೊಂದರೆಗಳು ಹೆಚ್ಚಾಗ್ತಾ ಹೋಗುತ್ತೆ, ವಿಘ್ನಗಳು ಹೆಚ್ಚಾಗ್ತಾ ಹೋಗುತ್ತೆ ಹೊರತಾಗಿ ಯಾವತ್ತು ಕಡಿಮೆ ಆಗೋದಿಲ್ಲ. ಜೀವದಾನ ಅಂತಂದ್ರೆ ಏನು? ಈ ಜೀವವನ್ನ ದಾನ ಮಾಡಿಬಿಡೋಣ. ನಮಗೆ ಹೊಸ ಜೀವನವನ್ನ ಕೊಟ್ಟಿದ್ದಾನೆ ಪರಮಾತ್ಮ. ಜೀವದಾನ ಕೊಟ್ಟಿದ್ದಾರೆ ಅಂದ್ರೆ ಇದರಿಂದ ಸಾಯಿಸಿ ಮತ್ತು ಹೊಸ ಜೀವವನ್ನ ಕೊಟ್ಟಿದ್ದಾರೆ. ಐಶ್ವರ್ಯಲ್ಲಿದ್ದು ಎಷ್ಟು ದಿನ ಬದುಕಿದ್ರಿ ಏನು? ಅದಕ್ಕೆ ಬದುಕಂತಾರೇನು? ಸಾಯೋದಕ್ಕೆ ಬಲ್ಲ, ಸಾಯೋದೇ ಚೆನ್ನಾಗಿರುತ್ತಲ್ವಾ? ಐಶ್ವರ್ಯದಲ್ಲೇ ಇದ್ದುಕೊಂಡು ಕೋಮಾ ಸ್ಟೇಜಲ್ಲೇ ಇದ್ದುಕೊಂಡು 16 ವರ್ಷ ಬದುಕೋದಕ್ಕಿಂತ ಕೋಮಾದಕ್ಕಿಂತನೂ ಕಡೆಯಾಗಿ ಬದುಕ್ತಾ ಇದೀವಿ ನಾವು, ಕೊಳ್ತು ಹೋಗಿದ್ದೀವಿ ನಾವು. ಡೆಮಾಲಿಷ್ ಮಾಡೋದು ಬೆಸ್ಟ್ ಅಲ್ವಾ? ಇದನ್ನ ಸಾಯಿಸ್ಬಿಡೋದು ಬೆಸ್ಟ್ ಅಲ್ವಾ? ಇದನ್ನ ಅರ್ಥಾತ್ ದೇಹ ಅಭಿಮಾನದಿಂದ ಸತ್ತು, ಈ ಬದುಕಿನಿಂದ ಸತ್ತು ಹೊಸ ಚೈತನ್ಯ, ಹೊಸ ಭರವಸೆ, ಹೊಸ ಲಗನಿನೊಂದಿಗೆ ಬದುಕೋದಿದೆಯಲ್ಲ, ಹೊಸ ಉಮ್ಮಂಗ ಉತ್ಸಾಹದ ಬದುಕೋದಿದೆಯಲ್ಲ, ಕಳೆ ಎಲ್ಲ ಕುಂದಿದ ಮುಖದಲ್ಲಿ ಕಳೆಗಟ್ಟಿ ಕಳೆ ತುಂಬಿದ್ದಾರೆ, ಚೈತನ್ಯ ಇಲ್ಲದ ಮುಖಗಳಲ್ಲಿ ಚೈತನ್ಯ ಕೊಟ್ಟಿದ್ದಾರೆ, ಭರವಸೆ ಇಲ್ಲದ ಬದುಕಲ್ಲಿ ಭರವಸೆ ತುಂಬಿದ್ದಾರೆ, ಕತ್ತಲಿಗ ಬದುಕಿಗೆ ಬೆಳಕಾಗಿ ಬಂದಿದ್ದಾರೆ ಪರಮಾತ್ಮ. ಇದಲ್ಲವೇನು ಜೀವದಾನ? ಭಯದಲ್ಲಿ ಬದುಕ್ತಾ ಇದ್ದವ್ರನ್ನ ನಿರ್ಭಯರನ್ನಾಗಿ ಮಾಡಿದ್ದಾರೆ, ಕಾರಣ ಹುಡುಕ್ತಾ ಇರೋರನ್ನ ನಿವಾರಣ ಸ್ವರೂಪರನ್ನಾಗಿ ಮಾಡಿದ್ದಾರೆ. ಆತ್ಮ ಪರಮಾತ್ಮ ಡ್ರಾಮ ಜ್ಞಾನವನ್ನ ಕೊಟ್ಟು ಅಂದ್ರೆ ಇದಲ್ಲವೇ ಜೀವದಾನ. ನಾವು ಈ ಜೀವವನ್ನ ದಾನ ಮಾಡದ ಹೊರತು ಅವ್ರು ಬೇಕಾದಷ್ಟು ಜ್ಞಾನ ಕೊಟ್ಟರು ಕೂಡ ಉಪಯೋಗಕ್ಕೆ ಬರೋದಿಲ್ಲ. ಅದಕ್ಕೆ ಬದುಕಿದ್ದು ಬಲಿಹಾರಿ ಆಗಬೇಕು. ಬಾರದು ಬಪ್ಪದು ತಪ್ಪದು. ಈ ಕ್ಷಣವೇ ದೃಢ ನಿಶ್ಚಯದಲ್ಲಿ ಬನ್ನಿ. ಡ್ರಾಮವನ್ನೇ ನಿಶ್ಚಯದಲ್ಲಿ ನಂಬಿ, ಆತ್ಮವನ್ನ ನಂಬಿ, ಪಾತ್ರದಿಂದ ಯಾವ ನಿರೀಕ್ಷೆಗಳೂ ಬೇಡ, ಯಾರ ಪಾತ್ರಗಳ ಮೇಲೆ ಆರೋಪವೂ ಬೇಡ, ಕಾರಣ ಅಂತೂ ಮೊದಲೇ ಬೇಡ. ನಿವಾರಣ್ ಸ್ವರೂಪ್ ಪಾನಾಸೋತೋ ಪಾಲಿಯ, ಪಾನಾಸೋತೋ ಪಾಲಿಯ. ಇದು ಒಂದು ಹಾಡನ್ನ ಹಾಡ್ತಾ ಜಗತ್ತನ್ನೇ ನೀವು ತಂಪು ಮಾಡಬಹುದು, ಸುಂದರಗೊಳಿಸಬಹುದು, ಸಂಗೀತವನ್ನಾಗಿ ಮಾಡಬಹುದು. ಎಷ್ಟು ಸುಂದರವಾದ ಬದುಕು ಇದು, ದಿವ್ಯವಾದ ಬದುಕಿದೆ. ಎಲ್ಲೋ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀರಿ. ಕಾರಣ ಏನು ಅಂದ್ರೆ ನೀವು ನಂಬಲಿಕ್ಕೆ, ದೃಢ ನಿಶ್ಚಯ ಮಾಡಲಿಕ್ಕೆ ರೆಡಿ ಇಲ್ಲ. ಬಾಬನ ಮಗು ಆಗಿಲ್ವಾ? ಆಗಿದ್ದೀರಿ. ಕೋರ್ಸ್ ತಗೊಂಡಿದ್ದೀರಿ. ಶ್ರೀಮತದಂತೆ ನಡೀತಿದ್ದೀರಿ. ಆದರೆ ಒಳಗಡೆಯಿಂದ ದೃಢ ನಿಶ್ಚಯ ಹೆಂಗಿರಬೇಕು ಅಂದ್ರೆ, ಈ ಕ್ಷಣಕ್ಕೆ ನಾನು ಸತ್ತಿದ್ದೀನಿ ಅಂತ ಒಂದು ಸಲ ನಮಗೆ ನಾವು ಶ್ರಾದ್ದ ಮಾಡ್ಕೊಂಡಂಗೆ ಪ್ರತಿಜ್ಞೆ ಮಾಡಿಬಿಟ್ರೆ ನಮ್ಮ ಕಣ್ಣಲ್ಲಿ ನೀರು ತರಿಸುವ ತಾಕತ್ತು ಯಾವ ಶಕ್ತಿಗೂ ಕೂಡ ಇಲ್ಲ. ನನಗಿವತ್ತು ಅಳಬೇಕು ಅಂದ್ರೆ ಅಳದಕ್ಕೆ ಕಾರಣಗಳೇ ಇಲ್ಲ. ವಾಸ್ತವ ಹೇಳ್ತಾ ಇದ್ದೀನಿ ನಾನು. ಏನಾದ್ರೂ ಕೂಡ ಅಮ್ಮ ಮರೆತೋಬಿ ಅಲ್ವಾ ಕಾವು ಅಂತ ಬಾಬರವ್ರ ಸಂದೇಶ ಇದೆ. ಅಪಾರ್ಥ ಮಾಡ್ಕೊಳ್ಳೋದು ಬೇಡ. ಅಂದ್ರೆ ನನಗೆ ನಾನು ಅನ್ಕೊಳ್ತಾ ಇರ್ತೀನಿ, ಏನಕ್ಕಾದ್ರೂ ಅಳಬೇಕು ಅಂದ್ರೆ ಹೇಗೆ ಕಣ್ಣೀರು ಬರಬೇಕು? ಅಳದಕ್ಕೆ ನನ್ನ ಹತ್ರ ಕಾರಣನೇ ಇಲ್ಲ, ಕಣ್ಣೀರು ಹಾಕೋದಕ್ಕೆ ಕಾರಣನೇ ಇಲ್ಲ. ಕಣ್ಣೀರು ಅನ್ನೋದು ನಮಗೆ ಗೊತ್ತೇ ಇಲ್ಲ. ಏನಾಗಬಹುದು ಸಾವಿಗೆಂತದಕ್ಕಿನ್ನೇನಾಗ. ಈ ಸತ್ಯವನ್ನು ತಿಳ್ಕೊಂಡ ಮೇಲೆ, ಆತ್ಮಜಾಗೃತಿ ಆದ ಮೇಲೆ, ಡ್ರಾಮಾ ನಿಶ್ಚಯ ಬಂದ ಮೇಲೆ, ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ಡ್ರಾಮದ ಜ್ಞಾನ ಹೊಂದಿದ್ದರೆ ಸಾಕು. ಪರಮಾತ್ಮನಿಗೆ ಹೇಳ್ತಾ ಇದ್ದೀವಿ ಈಗ ನಾವು.
ನೀನು ಯಾಕಪ್ಪ, ನಿನ್ನ ಹಂಗೆ ಯಾಕ ಭಕ್ತಿ ಮಾರ್ಗದಲ್ಲಿ ನಮಗೆ ಗೊತ್ತಿರಲಿಲ್ಲ, ನಮಗೆ ಕಣ್ಣು ಇರಲಿಲ್ಲ, ಅವಾಗ ನೀನು ಭಾರಪ್ಪ ಕೈ ಹಿಡಿದು ನಡೆಸ್. ಕಣ್ಣು ಕೊಟ್ಟು ಬಿಟ್ಟಿಯಲ್ಲೋ ಪುಣ್ಯಾತ್ಮ. ಕಣ್ಣು ಕೊಟ್ಟ ಮೇಲೆ ಕೊಟ್ಟವ್ರನ್ನ ಕೈ ಹಿಡ್ಕೊಂಡು ಓಡಾಡು ಅಂದ್ರೆ ಹೆಂಗ ಅರ್ಥ ಇದು? ಮತ್ತೆ ಆ ತಪ್ಪು ಮಾಡಬೇಡಿ. ಇದು ಭಕ್ತಿ ಮಾರ್ಗ ಅಲ್ಲ. ಇಲ್ಲಿ ಬರೀ ಶಿವಬಾಬನ ಭಜನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ನೀವು ನಿರ್ಭಯ ಆಗಲ್ಲ, ನಿವಾರಣ ಸ್ವರೂಪ ಆಗಲ್ಲ. ನಿನ್ನೆ ಒಂದು ಅವ್ಯಕ್ತ ಮುರಳಿ ಓದ್ತಾ ಇದ್ವಿ, ಅದರಲ್ಲಿ ಹೇಳ್ತಾ ಇದ್ರು ಬಾಬಾ, ನನ್ನ ಹತ್ರ ಬಂದು ಕೂತ್ಕೊಂಡು ಯೋಗ ಮಾಡುವ ಬದಲಿಗೆ ಬರೀ ನೆಪಗಳನ್ನ ಹೇಳ್ತಾ ಕೂಡ್ತಾರೆ, ಎಲ್ಲ ಶರೀರಕ್ಕೆ ಸಂಬಂಧಪಟ್ಟಿದ್ದನ್ನ ಹೇಳ್ತಾ ಕೂಡ್ತಾರೆ. ಇಲ್ಲಿ ಬಂದು ಇಷ್ಟುದ್ದಲ್ಲಿ ಇಷ್ಟು ತೆಗಿತಾರೆ. ಯಾವುದರಿಂದ ಸಾಯ್ಬೇಕು ಅಂತ ಹೇಳ್ತೀನಿ ಅದನ್ನು ಬಿಡುತ್ತಾರೆ. ಆ ಸಾಯುವ ಬದುಕಿನ ಕುರಿತಾಗಿ ನನ್ನ ಹತ್ರ ತಂದಲ್ಲಿ ಇಷ್ಟಿಡ್ತಾರೆ ಅಂತ ಬೇಜಾರು ಮಾಡ್ಕೊಂತಿದ್ದಾರೆ. ನನ್ನ ಟೈಮ್ ವೇಸ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಹನಬಾಜಿ ಬೇಡ. ಈಗ ಇನ್ನೇನು ನೆಪ ಹೇಳೋದಿದೆ ನಿಮಗೆ? ಇನ್ನೇನು ಪರಮಾತ್ಮ ಮಾಡಬೇಕಾಗಿದೆ ನಿಮಗೆ? ಎಲ್ಲ ಅವರೇ ಕೊಡೋದಾಗಿದ್ರೆ ಮತ್ತೆ ನಿನ್ನ ಹತ್ರ ಏನಿಲ್ವೋ? ಎಲ್ಲವೂ ಇದೆ ನಿನ್ನೊಳಗಡೆ. ಓ ನನ್ನ ಚೇತನ ಆಗುನಿ ಅನಿಕೇತನ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ. ಓ ನನ್ನ ಚೇತನ ಆಗುನಿ ಅನಿಕೇತನ. ಎಷ್ಟು ಅದ್ಭುತವಾದ ಹಾಡೋದು. ಒಳಗಿರತಕ್ಕಂಥ ಚೇತನ ಅನಿಕೇತನ. ಅದು ಅನಿಕೇತನ ಅಂದ್ರೆ ಒಂದು ಮನೆ ಇಲ್ಲದ್ದು, ಒಂದು ಸ್ಥಾನ ಇಲ್ಲದ್ದು. ನಾನು ಅನಂತವಾಗಿರುವಂಥವು, ಇದರಲ್ಲಿ ಬಂದಿ ಆಗಿದ್ದೀನಿ ಅಂತ ಯಾಕೆ ಅನ್ಕೊಳ್ಬೇಕು? ಪಾತ್ರ ಮಾಡ್ತಾ ಇದೆ ಅಷ್ಟೇ. ಮೂರು ವರ್ಷ ಇದ್ದಾಗ ತಂದೆ ಎತ್ಕೊಳ್ಳಿ, ತಾಯಿ ಎತ್ಕೊಳ್ಳಿ ಅಂತಂದ್ರೆ ಓಕೆ. 4 ವರ್ಷ ಆದ್ರೂ ಓಕೆ. 10 ವರ್ಷ ಆದ್ಮೇಲೆ, 20 ವರ್ಷ ಆದ್ಮೇಲೆ ತಾಯಿ ಎತ್ಕೋಬೇಕು ಅಂತಂದ್ರೆ ಅಂಗವಿಕಲ ಆಗಿರ್ಬೇಕಷ್ಟೇ ಅವನು. ಹಾಗೆ ನೀವು ಭಕ್ತಿ ಮಾರ್ಗ ಎಲ್ಲದರಲ್ಲೂ ಕೂಡ ಬಾಬಾ ಬಾಬಾ, ಪರಮಾತ್ಮ ಪರಮಾತ್ಮ, ಶಿವ ಶಿವ ಅಂತ ಕರೆದಿದ್ರಿ ಅಂದ್ರೆ ಅವಾಗ ಮಕ್ಕಳಿದ್ರಿ ಓಕೆ. ಇವತ್ತಿಷ್ಟೆಲ್ಲ ಜ್ಞಾನ ಕೊಟ್ಟ ಮೇಲೆ, ಆತ್ಮಜ್ಞಾನ, ಪರಮಾತ್ಮ ಜ್ಞಾನ, ಡ್ರಾಮಾ ಜ್ಞಾನ ಕೊಟ್ಟ ಮೇಲೂ ಕೂಡ ಬಾಬಾ ಅಂತ ಕರೆದು ಮತ್ತೆ ನನ್ನ ಕೈ ಹಿಡಿದು ನಡೆಸು ಅಂದ್ರೆ ನಿಮ್ಮಂತ ವಿಕಲಾಂಗರು ಮತ್ತಾರಿದ್ದಾರೆ ಇಲ್ಲಿ? ಹ್ಯಾಂಡಿಕ್ಯಾಪ್ಟ್ಸ್ ನೀವೆಲ್ಲ ಮೆಂಟಲಿ. ನಾಚಿಕೆ ಆಗ್ಬೇಕು ನಮಗೆ. ಭಗವಂತನಿಗೆ ಒಂದಷ್ಟು ವಿಶ್ರಾಂತಿ ಕೊಡುವ ಸಮಯ ಇದು, ಸಹಯೋಗ ಕೊಡುವ ಸಮಯ ಇದು. ಅರ್ಥಾರ್ಥ ಹಂಗಂತ ಅವ್ರಿಗೇನು ಕಷ್ಟ ಆಗ್ತಿದೆ ಅಂತಲ್ಲ. ಕಣ್ಣು ಕೊಟ್ಟ ಮೇಲೆ ಕೈ ಹಿಡಿದು ನಡೆಸು ಅಂತ ಕೇಳತಕ್ಕಂಥ ಹುಚ್ಚರ ಆಗಬಾರದು ನಾವು. ಈ ಆತ್ಮಸ್ಥೈರ್ಯವನ್ನು ತುಂಬಿಕೊಳ್ಳಿ. ಸಾಕು ಹತ್ತಿದ್ದು. ಎಷ್ಟು ಅಳತೀರಿ? ಏನಾದರೂ ಬದಲಾಗಿದೆಯೇನೋ ಹತ್ತಿರೋದ್ರಿಂದ? ಎಷ್ಟು ಸಾಯ್ತೀರಿ? ಸತ್ತಿರೋದ್ರಿಂದ ಬದಲಾಗಿಲ್ಲ, ಹತ್ತಿರೋದ್ರಿಂದ ಬದಲಾಗಿಲ್ಲ. ನಮ್ಮಂಥವ್ರು ಲಕ್ಷ ಅಲ್ಲ ಕೋಟಿ ಜನ ದಿನ ಸಾಯ್ತಾರೆ, ದಿನ ಹುಟ್ಟುತ್ತಾರೆ. ಪ್ರಪಂಚಕ್ಕೇನು ಪರಕ ಬಿದ್ದಿಲ್ಲ. ಇನ್ನು ನಿನ್ನಿಂದ ಏನು, ನನ್ನಿಂದ ಏನು? ಈ ಸತ್ಯ ತಿಳ್ಕೊಂಡು ಸುಮ್ಮನೆ ಅದಕ್ಕೆ ಬಡದಾಡಿ ಸಾಯೋದಕ್ಕಿಂತ ನಿನ್ನೊಳಗಡೆ ನೀ ಸತ್ಯ ತಿಳಿದು ಏಕ ಭರೋಸಾ, ಏಕ ಲಗನ್, ಏಕ ರಸ ಸ್ಥಿತಿಯಿಂದ ನಿವಾರಣ ಸ್ವರೂಪ್ ನಿರ್ವಿಘ್ನ ಸ್ಥಿತಿಯನ್ನು ಅನುಭವಿಸ್ಬೇಕು. ಅಳದಕ್ಕೆ ಕಾರಣವೇ ಇಲ್ಲ ನಮ್ಮ ಹತ್ರ. ಈಗ ಯಾಕೆ ಕಳಬೇಕು ಅಂತನೇ ಪ್ರಶ್ನೆನೇ ಇಲ್ಲ. ಈಗ ಇಂಥದ್ದು ಕಳಬೇಕು ಅಂತ ಹೇಳಿ ನೋಡೋಣ. ಒಂದು ಕಾರಣ ಕೊಡಿ. ಇದ್ರ ಮೇಲೂ ಅಳತೀವಿ ಅಂದ್ರೆ ಡ್ರಾಮಾ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಹಳವ ರೋಲ್ ಇದೆ ಅಂದ್ರೆ ಹತ್ಬೇಡಿ. ನಮ್ಮದಂತೂ ಮುಗಿದಾಗಿದೆ, ಫುಲ್ ಸ್ಟಾಪ್ ಇಟ್ಟಾಗಿದೆ. ಇನ್ನು ಯಾವ ಕಾರಣಕ್ಕೂ ಈ ಜೀವನದಲ್ಲಿ, ಈ ಶರೀರದಲ್ಲಿ ಇರುವವರೆಗೂ ಬಿಟ್ಟ ಮೇಲೂ ಈ ಕಣ್ಣಿಂದ ದುಃಖದ ಕಣ್ಣೀರನ್ನು ನೋಡುವುದಿಲ್ಲ. ಬೇಕಾದ್ದು ನಡೀರಿ, ಬೇಕಾದ್ದು ಬರಲಿ, ನನಗೆ ಕಾರಣಗಳಿಲ್ಲ ಅಳುವುದಕ್ಕೆ. ಕಳೆದುಕೊಳ್ಳೋದಕ್ಕೆ ನಾನು ಏನೂ ತಂದವನಲ್ಲ. ಇದು ಯಾವುದು ನಂದಲ್ವೇ ಅಲ್ಲ. ಹೇಗಿದೆಯೋ ಹಾಗಿದೆ, ಹೇಗಿರಬೇಕೋ ಹಾಗಿರುತ್ತೆ. ಅಕ್ಸೆಪ್ಟ್ ಇಟ್. ಅಷ್ಟೇ ನನಗೆ ಗೊತ್ತಾಗಿರೋ ಮೂಲ ಮಂತ್ರ. ಈಗ ಅದಕ್ಕೆ ನಾನು ಯಾವಾಗಲೂ ಆನಂದ 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 ಅನುಭವಿಸ್ತಾ ಇರಬೇಕು. ಸದಾ ಸುಖ ಚೈನಲ್ಲಿ ಇರಬೇಕಂತಿದ್ರು ಬಾಬಾ. ಅದು ಹೇಗೆ ಅಂತ ನಾನು ಅವಾಗ ಅನ್ಕೊಳ್ತಿದ್ದೆ. ಬಟ್ ಮಸ್ತ್ ಇದೆ ಜೀವನ, ಅದ್ಭುತ ಇದೆ. ಮಾಡ್ಕೋಬೇಕಷ್ಟೆ. ದೃಢ ನಿಶ್ಚಯ, ಏಕ ಭರೋಸಾ, ಏಕ ಲಗನ್.
ಏಕರ ಸ್ಥಿತಿ. ಇಷ್ಟು ತಿಳಿದ ಮೇಲೂ ಅಳ್ತೀವಿ ಅಂದರೆ ನಿಮ್ಮ ಕಣ್ಣೀರು ಒರೆಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಿಮಗೆ ನೀವೇ ಕಣ್ಣೀರು ಒರೆಸ್ಕೋಬೇಕು ದೃಢ ನಿಶ್ಚಯದಿಂದ. ಇಲ್ವಾ ಈ ಜನ್ಮದಲ್ಲಿ ಮರೆತು ಬಿಡಿ ನೀವು ಖುಷಿಯಾಗಿರ್ತೀವಿ ಅಂತ. ಅದಕ್ಕೆ ಯಾಕಿಷ್ಟು ಆಳವಾಗಿ ನಾನು ಹೇಳ್ತೀನಿ ಅಂದರೆ ಸಮಯ ಕಳೀತಾ ಇದೆ. ಒಂದೊಂದು ಕ್ಷಣದ ವ್ಯಾಲ್ಯೂ ನಿಮಗೀಗ ಗೊತ್ತಾಗೋದಿಲ್ಲ, ಕಳ್ಕೊಂಡ ಮೇಲೆ ಗೊತ್ತಾಗುತ್ತೆ. ಬಟ್ ನನಗೆ ಯಾವತ್ತೂ ಕೂಡ ಈ ಫೀಲ್ ಇಲ್ಲ. ಈ ಜೀವನದಲ್ಲಿ ನಾನು ಇದೆ ಸ್ವಲ್ಪ ಇದೆ, ನನಗೆ ಒಂದಷ್ಟು ಸಮಯ ಹಾಳು ಮಾಡಿಬಿಟ್ಟೆ ಅಂತ ನನಗನ್ನಿಸಲ್ಲ. ಯಾಕೆ ಅಂದರೆ ಯಾವಾಗ ಜ್ಞಾನ ಸಿಕ್ತು ಅಥವಾ ಅದಕ್ಕಿಂತ ಮುಂಚಿನ ದಿನ ಒಂದೊಂದು ದಿನವನ್ನು ಕೂಡ ನಾನು ವ್ಯರ್ಥವಾಗಿ ಹೋಗ್ಲಿಕ್ಕೆ ಬಿಟ್ಟಿಲ್ಲ. ಒಂದೊಂದು ದಿನವನ್ನು ಕೂಡ ಸಮರ್ಥವಾಗಿ ಬಳಸ್ಕೊಳ್ಳೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಎಫರ್ಟ್ ಹಾಕಿದೆ. ನಾನು ಇನ್ನೇನೋ ಆಗ್ಬಿಡ್ಬೋದಾಗಿತ್ತಲ್ಲ ಅಂತ ನನಗೆ ಯಾವತ್ತೂ ಅನಿಸಲ್ಲ. ಯಾಕೆ ಅಂದರೆ ಪ್ರತಿ ಒಂದು ದಿನನೂ ನನ್ನ ಕಣ್ಣು ಮುಂದೆನೇ ಹೋಗಕ್ಕೆ ಬಿಟ್ಟಿದ್ದೀನಿ. ನಾನು ಹ್ಯಾಮಾರಿ ಹೋಗ್ಲಿಕ್ಕೆ ಬಿಟ್ಟಿಲ್ಲ. ಪ್ರತಿ ದಿನನೂ ನನ್ನ ಕಣ್ಣು ಮುಂದೆ ಹೋಗಿದೆ. ಅದನ್ನು ಸುಂದರವಾಗಿ ಬಳಸ್ಕೊಂಡೆ ನಾನು ಬಿಟ್ಟಿದ್ದೀನಿ. ಏನೂ ಆಗಬೇಕಾಗಿಲ್ಲ. ಇರುವ ಒಂದು ದಿನ 24 ಗಂಟೆನ ಚೆನ್ನಾಗಿ ಬಳಸ್ಕೊಳ್ಳುವ ಚಾಲೆಂಜ್ ಇಟ್ಕೊಳ್ಳಿ ಅಷ್ಟೆ. ಡ್ರಾಮಾನುಸಾರ ಅಪ್ಪು ಡೌನ್ಸ್ ಹೆಚ್ಚು ಕಡಿಮೆ ಅದು ಏನು ಬೇಕಾಗಿಲ್ಲ. ನನ್ನ ಸ್ಥಿತಿ ನನ್ನ ಪುರುಷಾರ್ಥದಲ್ಲಿ ಯಾವತ್ತೂ ಕಾಂಪ್ರಮೈಸ್ ಇಲ್ಲ, ಯಾವತ್ತೂ ಕಾಂಪ್ರಮೈಸ್ ಇಲ್ಲ. ಯಾಕಂದ್ರೆ ನನ್ನ ಆನಂದ ಅದು. ನನ್ನ ಆನಂದವನ್ನು ನಾನು ಬಿಟ್ಟುಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಜೀವ ಬಿಟ್ಟಾಗಿದೆ, ಇನ್ನು ಬಿಡೋಕ್ಕೇನೂ ಉಳಿದಿಲ್ಲ. ಆನಂದ ಅಂತೂ ಬಿಟ್ಟರೆ ಸಾಧ್ಯನೇ ಇಲ್ಲ. ಉಳಿದಿರೋದೇ ಆನಂದ. ಜೀವ ಬಿಟ್ಟ ಮೇಲೆ ಉಳಿಯೋದೇನು ಆನಂದ. ಹಾಗೆ ಈ ಜೀವನವನ್ನು ನಾನು ಫುಲ್ ಸ್ಟಾಪ್ ಇಟ್ಟ ಮೇಲೆ ಆನಂದ ಒಂದೇ ನನಗೆ ಉಳಿಯೋದು. ಅದಕ್ಕೆ ನೀವು ಪಶ್ಚಾತ್ತಾಪ ಪಡಬಾರದು ಆಮೇಲೆ. ಅಂದರೆ ಒಂದೊಂದು ಕ್ಷಣ ಒಂದೊಂದು ಗಂಟೆಯ ಮಹತ್ವ ಮುಂದೆ ಗೊತ್ತಾಗುತ್ತೆ ನಿಮಗೆ. ಈಗ ಬೆಟರ್ ಟೈಮ್ ದೃಢ ನಿಶ್ಚಯ ಮಾಡಿಕೊಂಡು ಈ ಕ್ಷಣದಿಂದಲೇ ಅನುಭವಿಸೋದಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆ ನಾನು ಹೇಳ್ತೀನಿ ಅಂದರೆ ನಾಳೆ ನನಗೆ ಗೊತ್ತಿಲ್ಲ, ನಾಡಿದ್ದೇನೂ ಗೊತ್ತಿಲ್ಲ. ಈ ಕ್ಷಣ ಅನುಭವಿಸಿಲ್ಲ ಅಂದರೆ ಇನ್ನೆಂದಿಗೂ ಇಲ್ಲ. ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಅಂತ ಮಮ್ಮ ಯಾಕೆ ಹೇಳಿದ್ರು ಅಂತ ನನಗೆ ಇವಾಗ ಅರ್ಥ ಆಗಿದೆ ಸ್ಪಷ್ಟ. ನೀವು ಕೂಡ ಅರ್ಥ ಮಾಡ್ಕೊಳ್ತೀರಿ ಅನ್ನುವಂಥ ಭರವಸೆಯಿಂದ ಕಣ್ಣೀರನ್ನು ಹಾಕ್ಲಿಕ್ಕೆ ನಿಮ್ಮ ಹತ್ರ ಕಾರಣಗಳೇ ಇಲ್ಲ. ನಿಮ್ಮ ಆನಂದವನ್ನು ತಡೆಯುವ ಶಕ್ತಿ ಜಗತ್ತಿನಲ್ಲಿ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಅನುಭವಿಸಿ, ಆನಂದಿಸಿ, ನಿವಾರಣ ಸ್ವರೂಪರಾಗಿ. ಅಚ್ಚ. ಓಂ ಶಾಂತಿ.